ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಮುಂದಿನ PSTR GPST HST ಎಕ್ಸಾಮ್ ಕಾಲ್ಪರ್ ಆಗುತ್ತೋ ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಯೂಟರ್ ತರಗತಿಗಳನ್ನ ಮಾಡ್ತಾ ಇದ್ದು, ಇದೀಗ ನಾವು ತರಗತಿ 7 ಕ್ಲಾಸ್ 7ನ ಇದ್ರಲ್ಲಿ ನಾವ್ ಏನ್ ಮಾಡ್ತಾ ಹೋಗ್ತೇವೆ, ನೀವು ಈಗಾಗಲೇ ತಮ್ಮನೆಲ್ಲ ನೋಡ್ತಾ ಇರ್ಬೋದು. ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿ ನೆಟ್ವರ್ಕ್ ಮತ್ತೆ ಇಂಟರ್ನೆಟ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಎಸ್ಪೆಷಲಿ ಅದರಲ್ಲಿ ಯಾವೆಲ್ಲ ಟೈಪ್ಸ್ ಬರ್ತಾ ಹೋಗ್ತವೆ, ಸರ್ಚ್ ಇಂಜಿನ್ಗಳು ಯಾವ್ಯಾವು, ಬ್ರೌಸರ್ಗಳು ಯಾವ್ಯಾವು. ಸೊ ನೀವು ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಗೂಗಲ್ ಕ್ರೋಮ್ ಆಗಿರ್ಬೋದು, ಗೂಗಲ್, ಸಫಾರಿ. ಸೊ ಇದೆಲ್ಲ ಏನೇನು, ಸೊ ಯಾವ್ಗಳನ್ನ ನಾವು ಸರ್ಚ್ ಇಂಜಿನ್ಗಳು ಅಂತ ಕರಿತೀವಿ, ಯಾವನ್ನ ವೆಬ್ ಬ್ರೌಸರ್ಗಳು ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಪಾಯಿಂಟ್, ಈ ಒಂದು ತರಗತಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂದಿನ ಒಂದು ಪರೀಕ್ಷೆಗಳಿಗೆ. ಸೊ ಎರಡರಿಂದ 3 ಅಂಕಗಳು ಈ ಪಾಠ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ 2-3 ಅಂಕಗಳು ಫಿಕ್ಸ್ ಆಗೇ ಆಗಿರ್ತವೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಂತ ಸಹ ಇಷ್ಟೇ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡುವಂಥದ್ದು. ಹೆಚ್ಚಿನ ತಡ ಮಾಡದೆ ನಾವು ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಜಾಲ ಮತ್ತು ಅಂತರ್ಜಾಲದಲ್ಲಿ, ಸೊ ಮೊದಲಿಗೆ ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಏನ್ ಜಾಲ, ಒಂದು ನೆಟ್ವರ್ಕ್ ಅಂದ್ರೆ ಏನು, ನೆಟ್ವರ್ಕ್ ಏನು ಯೂಸ್ಫುಲ್ ಆಗ್ತಾ ಹೋಗುತ್ತೆ, ಇಂಟರ್ನೆಟ್ ಏನು ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಮಾಹಿತಿ ಮತ್ತೆ ಸಂಪನ್ಮೂಲಗಳನ್ನ ಹಂಚಿಕೊಳ್ಳಲು ಅನೇಕ ಕಂಪ್ಯೂಟರ್ಗಳನ್ನ ಪರಸ್ಪರ ಸಂಪರ್ಕಿಸುವ ಒಂದು ವ್ಯವಸ್ಥೆಗೆ ನಾವೇಂತ ಕರಿತೀವಿ, ಒಂದು ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಅಂತ ಕರಿತಾ ಹೋಗ್ತೀವಿ. ಏನೇನನ್ನ, ಒಂದು ಮಾಹಿತಿ, ಇನ್ಫಾರ್ಮೇಶನ್ ಆಗಿರ್ಬೋದು, ಕೆಲವೊಂದಿಷ್ಟು ಸಂಪನ್ಮೂಲಗಳಾಗಿರ್ಬೋದು, ಅವುಗಳನ್ನ ಹಂಚಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪರಸ್ಪರ ಒಂದು ಸಂಪರ್ಕಿಸುವ ಒಂದು ವ್ಯವಸ್ಥೆ ಇದು. ಸೊ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, So it is a system that connects multiple computers together to share a information and resources ಅಂತ ಇದೆ. ಸೊ ನಾನು ನಿಮ್ಗೆ ಏನಾದ್ರೂ ಮಾಹಿತಿಯನ್ನ ಶೇರ್ ಮಾಡ್ಕೋಬೇಕಾದ್ರೆ ನಾನು ಯಾವ್ದ್ರ ಮುಖಾಂತರ ಶೇರ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನನಗೆ ಪ್ರಮುಖವಾಗಿ ಇಂಟರ್ನೆಟ್ ಅನ್ನೋಂಥದ್ದು ಬೇಕೇ ಬೇಕು, ಇಂಟರ್ನೆಟ್ ಅನ್ನೋಂಥದ್ದು ಬೇಕು. ಜೊತೆಗೆ ಜಾಲ ಅಥವಾ ನೆಟ್ವರ್ಕ್ ಅನ್ನೋಂಥದ್ದು ಬೇಕೇ ಬೇಕು ನನಗೆ. ನಾನ್ ನಿಮಗೆ ಒಂದು ತರಗತಿಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ನಾನು ನಿಮ್ಗೆ ತರಗತಿಯನ್ನ ಪ್ರಸ್ತುತಪಡಿಸಬೇಕು ಅಂತಂದ್ರೆ ನಾನಲ್ಲಿ ಫಸ್ಟ್ ನೆಟ್ವರ್ಕ್ ಇರಬೇಕು. ನೆಟ್ವರ್ಕ್ ಆದ್ಮೇಲೆ ಇಂಟರ್ನೆಟ್ ಸರಿಯಾಗಿ ಅದು ಕನೆಕ್ಷನ್ ಇರಬೇಕು. ಸೊ ಅವುಗಳೆಲ್ಲ ನಿಮ್ಗೆ ಏನ್ ಮಾಡ್ತಾ ಇದೆ, ಒಂದು ನಮ್ಮ ಮತ್ತು ನಿಮ್ಮ ನಡುವೆ ಒಂದು ಸಂಪರ್ಕವನ್ನ ಏರ್ಪಡಿಸ್ತಾ ಇದೆ ಅಂತ ಒಂದು ವ್ಯವಸ್ಥೆನ ಇದು ಒದಗಿಸ್ಕೊಡ್ತಾ ಹೋಗುತ್ತೆ. ಸೊ ಇಟ್ ಇಸ್ ಎ ಸಿಸ್ಟಮ್ ದಟ್ ಕನೆಕ್ಟ್ಸ್ ದ ಮಲ್ಟಿಪಲ್ ಕಂಪ್ಯೂಟರ್ಸ್ ಟುಗೆದರ್ ಟು ಶೇರ್ ಎ ಇನ್ಫಾರ್ಮೇಶನ್ ಅಂಡ್ ರಿಸೋರ್ಸಸ್ ಅಂತ ಇದೆ. ಸೊ ನೆಕ್ಸ್ಟ್, ಸೊ ಏನ್ ಪಾಯಿಂಟ್ ಇದೆ, ಸೊ ಕಂಪ್ಯೂಟರ್ ಮಧ್ಯದ ಸಂಪರ್ಕಕ್ಕಾಗಿ ಜಾಲವನ್ನ ಬಳಸುವರು ಜಾಲಕ್ಕೆ ಜೋಡಿಸಿರುವ ಕಂಪ್ಯೂಟರ್ಗಳನ್ನ ವರ್ಕ್ ಸ್ಟೇಷನ್ ಅಥವಾ ಕ್ಲೈಂಟ್ ಎಂದು ಕರೆಯುವರು. ನೋಡಿ, ಈ ಒಂದು ವರ್ಡ್ ನ ಸರಿಯಾಗಿ ನಿಮ್ ನೆನಪಿರ್ಲಿ. ಕಂಪ್ಯೂಟರ್ಗಳ ಮಧ್ಯದ ಸಂಪರ್ಕಕ್ಕಾಗಿ ಜಾಲವನ್ನ ಬಳಸುವರು, ಕಂಪ್ಯೂಟರ್ ಮತ್ತೆ ನಮ್ಮ ಮಧ್ಯೆ. ಸೊ ನಮ್ಮ ಮತ್ತು ನಿಮ್ಮ ಮಧ್ಯೆ ನಮ್ಗೆ ಏನಾದ್ರೂ ಮಾಹಿತಿ ಶೇರ್ ಆಗ್ಬೇಕಂದ್ರೆ ನಮ್ಗೆ ಯಾರು ಇರ್ಲೇಬೇಕು, ನೆಟ್ವರ್ಕ್ ಇರ್ಲೇಬೇಕು. ನೀವು ನೋಡ್ಬೋದು, ನಾನು ತರಗತಿಯಲ್ಲಿ ಮಾಡ್ಬೇಕಾದ್ರೆ ಹಲವಾರು ಸಲ ಹೇಳ್ತಾ ಇರ್ತೀನಿ, ನೆಟ್ವರ್ಕ್ ತುಂಬಾ ಇಶ್ಯೂಸ್ ಆಗ್ತಾ ಇದೆ ಅಂತ. ಅಂತಂದ್ರೆ ನಮ್ಮ ಮಧ್ಯೆ ಸಂಪರ್ಕ ನಡಿಬೇಕಂತಂದ್ರೆ ನೆಟ್ವರ್ಕ್ ಎನ್ನುವಂಥದ್ದು ಬೇಕೇ ಬೇಕು. ಈ ನೆಟ್ವರ್ಕ್ ಅನ್ನ ಕೊಡುವಂತವ್ರು ಯಾರು? ಸೊ ಈ ನೆಟ್ವರ್ಕ್ ಅನ್ನ ಕೊಡುವಂತವರಿಗೆ ನಾವೇನ್ ಕರಿತೀವಿ, ವರ್ಕ್ ಸ್ಟೇಷನ್ ಅಥವಾ ಕ್ಲೈಂಟ್ ಅಂತ ಕರಿತಾ ಹೋಗ್ತೀವಿ. ಈ ಕ್ಲೈಂಟ್ಗಳಿಗೆ ಸಂಪನ್ಮೂಲ ಒದಗಿಸುವಂತ ಕಂಪ್ಯೂಟರ್ಗಳಿಗೆ ಸರ್ವರ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾರೆಲ್ಲ ಕ್ಲೈಂಟ್ಸ್ ಇರ್ತಾರೋ ಅದಕ್ಕೆ ರಿಸೋರ್ಸ್ ಒದಗಿಸುವಂತದ್ದು ಯಾರು? ಸರ್ವರ್. ಓಕೆನಾ? ಸೊ ಇಲ್ಲಿದೆ, ಎ ನೆಟ್ವರ್ಕ್ ಯೂಸ್ ಟು ಕನೆಕ್ಟ್ ದ ಕಂಪ್ಯೂಟರ್. That computers connected to the networks are called workstation or client. The computer that provides the resources to those clients in called server. So server ಎನ್ನುವಂಥದ್ದು ಆ ಒಂದು ಎಲ್ಲಾ ಒಂದು ಕ್ಲೈಂಟ್ಸ್ಗೆ ಏನು ಒದಗಿಸುತ್ತೆ, ಸಂಪನ್ಮೂಲವನ್ನ ಒದಗಿಸ್ಕೊಡ್ತಾ ಹೋಗುತ್ತೆ. ಸೊ ಏನು ಕ್ಲೈಂಟ್ಸ್ ಅಂತಂದ್ರೆ, ಸರ್ವರ್ ಅಂತಂದ್ರೆ ಏನು, ಅದ್ರ ಬಗ್ಗೆ ಈಗ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಂಪ್ಯೂಟರ್ಗಳು ಅಂತಂದ್ರೆ ನಮ್ಗೆ ನೆಟ್ವರ್ಕ್ ಹೇಗೆ ಸಿಗ್ತಾ ಹೋಗುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ ಹೊಂದಬೇಕಾದ್ರೆ ನಮ್ಗೆ ಯಾವೆಲ್ಲ ಹಾರ್ಡ್ವೇರ್ಸ್ ಬೇಕು, ಸಾಫ್ಟ್ವೇರ್ಸ್ ಬೇಕು. ಸೊ ಅವುಗಳ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಸೊ ರಿಕ್ವೈರ್ಡ್ ಟು ಹ್ಯಾವ್ ಎ ಕಂಪ್ಯೂಟರ್ ನೆಟ್ವರ್ಕ್, ದಟ್ ಈಸ್ ಹಾರ್ಡ್ವೇರ್ಸ್ ಅಂಡ್ ಸಾಫ್ಟ್ವೇರ್. ಸೊ ಮೊದಲಿಗೆ ಹೆಂಗ್ ಬೇಕಂತ ಹೋಗುತ್ತೆ, ನೆಟ್ವರ್ಕ್ ಕೇಬಲ್ಗಳು ಬೇಕು. ಸೊ ನೆಟ್ವರ್ಕ್ ಕೇಬಲ್ಗಳು ಅಂದ್ರೆ ಹೇಗಿರ್ತವೆ ನೋಡಿ, ಇಲ್ಲಿದ್ದಾವೆ ನೋಡಿ, ರೆಡ್ ಮತ್ತೆ ಬ್ಲೂ ಕಲರ್ ಅಲ್ಲಿ, ಯೆಲ್ಲೋ ಕಲರ್ ಅಲ್ಲಿ. ಇದನ್ನ ನೆಟ್ವರ್ಕ್ ಕೇಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ಇವುಗಳೆಲ್ಲ ನಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, RJ45 ಕೇಬಲ್ಸ್ ಅಂತ, ಜಸ್ಟ್ ಒಂದು ಎಕ್ಸಾಂಪಲ್ಸ್ ಅಷ್ಟೇ. ಸೊ ಈ ಕೇಬಲ್ಸ್ ಇರೋದ್ರಿಂದ ನೆಕ್ಸ್ಟ್ ಏನೇನ್ ಬೇಕಾಗ್ತಾ ಹೋಗುತ್ತೆ ನಮ್ಗೆ ನೆಟ್ವರ್ಕ್ ಸಿಗಬೇಕು ಅಂದ್ರೆ. ಫಾರ್ ಎಕ್ಸಾಂಪಲ್, ಈಗ ನಾವು ನೆಟ್ವರ್ಕ್ ಅನ್ನ ಬಳಸ್ತಾ ಇದೀವಿ. ನೆಟ್ವರ್ಕ್ ನಮ್ಗೆ ಹೇಗೆ ಸಿಗ್ತಾ ಇದೆ, ಸೊ ಅವುಗಳ ಬಗ್ಗೆ ನಮಗೆ ಸ್ಟಾರ್ಟಿಂಗ್ ನೆಟ್ವರ್ಕ್ ಬೇಕಂದ್ರೆ ನಮ್ಗೆ ಅಲ್ಲಿ ನೆಟ್ವರ್ಕ್ ಕೇಬಲ್ಸ್ ಇರಬೇಕು. ಆ ನೆಟ್ವರ್ಕ್ ನಮಗೆ ಬೇಕು ಅಂತಂದ್ರೆ ನಮ್ಮ ಹತ್ರ ಏನಾದ್ರೂ ಒಂದು ವಸ್ತು ಇರ್ಬೇಕಲ್ಲ, ಅದನ್ನ ನಾವು ಏನ್ ಕರಿತೀವಿ. ಸೊ ನಾವು ನಮ್ಮ ಹತ್ರ ಸಿಮ್ಗಳು ಇರ್ತವೆ, ಆ ಸಿಮ್ಗಳನ್ನ ನಮ್ಗೆ ಯಾರಾದ್ರೂ ಒಂದು ನಿರ್ದಿಷ್ಟವಾದ ಕಂಪನಿ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇರ್ಬೋದು, BSNL ಸಿಮ್ ಇರ್ಬೋದು, ಜಿಯೋ ಇರ್ಬೋದು, ನೋಡಿ ಇಲ್ಲಿ ಹಾಕಿದೀನಿ ನಾನು, ವಡಾಫೋನ್ ಇರ್ಬೋದು, ಅಥವಾ ಸೊ ಈ ರೀತಿಯಾಗಿ ಹಲವಾರು, ಸೊ ಇನಿನಾರ್ ಇರ್ಬೋದು. ಸೊ ಇವೆಲ್ಲವೂ ಸಹ ಏನಾಗ್ತವೆ, ಇವರೆಲ್ಲರೂ ಡಿಸ್ಟ್ರಿಬ್ಯೂಟರ್ಸ್ ಏನನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನಿಮಗೆ ಒಂದು ಚಿಪ್ ನ ರೀತಿಯಲ್ಲಿ ಒಂದು ಸಿಮ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ? ನೆಟ್ವರ್ಕ್ ನ ತಗೊಳ್ಳೋದಕ್ಕೋಸ್ಕರ. ಈಗ ಈ ನೆಟ್ವರ್ಕ್ ಆದ್ಮೇಲೆ ಸೊ ನಮ್ಗಿಲ್ಲಿ ರೂಟರ್ಗಳು ಅಂತ ಬರ್ತಾ ಹೋಗ್ತವೆ. ಸೊ ರೂಟರ್ಗಳು ನೀವು ನೋಡಿ, ಈ ಒಂದು ಚಿತ್ರ ಸಾಮಾನ್ಯವಾಗಿ ನಿಮ್ಮ ಟಿವಿಗಳ ಮುಂದೆ ಅಥವಾ ಎಲ್ಲಾದ್ರೂ ನೀವು ವೈಫೈಗಳನ್ನ ಎಲ್ಲಾದ್ರೂ ಯೂಸ್ ಮಾಡ್ತಿದ್ರೆ, ಸೊ ಇವುಗಳು ನೀವು ಹೆಚ್ಚಾಗಿ ಬಳಸ್ತೀರಾ. ಸೊ ಈ ರೂಟರ್ಗಳು ಏನ್ ಮಾಡ್ತವೆ, ಈ ರೂಟರ್ಗಳ ಒಳಭಾಗದಲ್ಲಿ ನಾವೇನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲವೊಂದಿಷ್ಟು ಪರಿಕರಗಳನ್ನ, ಫಾರ್ ಎಕ್ಸಾಂಪಲ್ ಏರ್ಟೆಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಏರ್ಟೆಲ್ ಸಿಮ್ ಡಿಸ್ಟ್ರಿಬ್ಯೂಟ್ ಮಾಡಿರುತ್ತೆ.
ಸೊ ಆ ಸಿಮ್ ಗಳನ್ನ ನಾವು ಇದರಲ್ಲಿ ಹಾಕಿ ಏನಾಗುತ್ತೆ, ಅದು ನೆಟ್ವರ್ಕ್ ಅನ್ನ ಎಳೆದುಕೊಳ್ಳುತ್ತೆ. ಸೊ ಯಾವ್ದ್ರ ಮುಖಾಂತರ ನೆಟ್ವರ್ಕ್ ಎಳ್ಕೊಳ್ಳುತ್ತೆ, ಅದರಲ್ಲಿ ಯಾವ ಮಷಿನ್ ಇರುತ್ತೆ, ಅದರಲ್ಲಿ ನೆಟ್ವರ್ಕ್ ಕಾರ್ಡ್ ಎನ್ನುವಂತ ಮಷಿನ್ ಇರುತ್ತೆ. ಸೊ ಇದು ತುಂಬಾ ಡೀಪ್ ಇನ್ಫಾರ್ಮೇಶನ್ ಆಯ್ತು. ಈ ನೆಟ್ವರ್ಕ್ ಕಾರ್ಡ್ ನೋಡಿ ಇದಿದೆ, ಈ ನೆಟ್ವರ್ಕ್ ಕಾರ್ಡ್ಗೆ ನಾವು ಹಾಕುವಂತ ಸಿಮ್ ಅದಕ್ಕೆ ಕನೆಕ್ಟ್ ಆಗುತ್ತೆ. ಆ ಕನೆಕ್ಷನ್ಸ್ ಇರುವಂತದ್ದು ಇಲ್ಲಿ ನಮ್ಗೆ ಏನಾಗುತ್ತೆ, ನೆಟ್ವರ್ಕ್ ಕಾರ್ಡ್ಗಳು. ಸೊ ಆ ಒಂದು ನೆಟ್ವರ್ಕ್ ಅನ್ನ ಎಳೆದುಕೊಳ್ಳಲಿಕ್ಕೆ ನೋಡಿ, ಈ ಒಂದು ನೋಡಿ ಇದೆಲ್ಲ ಇರುವಂತದ್ದು ನೆಟ್ವರ್ಕ್ ಟವರ್. ಇದು ಈ ನೆಟ್ವರ್ಕ್ ಟವರ್ ಇಂದ ನೆಟ್ವರ್ಕ್ ಎಳ್ಕೋಬೇಕು ಅಂತಂದ್ರೆ ನಮ್ಗೆ ಯಾರು ಇಂಪಾರ್ಟೆಂಟ್, ಡಿಸ್ಟ್ರಿಬ್ಯೂಟ್ ಮಾಡಿರುವಂತ ಕೆಲವೊಂದಿಷ್ಟು ಸಿಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಓಕೆನಾ, ವಿತೌಟ್ ನಾವು ಡಿಸ್ಟ್ರಿಬ್ಯೂಷನ್ಸ್ ಇರುವಂತದ್ದನ್ನ ಬಿಟ್ರೆ, ವಿತರಕರು ಕೊಟ್ಟಿರೋದನ್ನ ಬಿಟ್ಟು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ BSNL ಸಿಮ್ ಇಲ್ಲ, ಜಿಯೋ ಸಿಮ್ ಇಲ್ಲ, ಏರ್ಟೆಲ್ ಸಿಮ್ ಇಲ್ಲ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಇನ್ನೊಂದು ಜಗತ್ತಿನೊಂದಿಗೆ ನಾವು ಸಂಪರ್ಕ ಹೊಂದೋಕ್ ಸಾಧ್ಯನೇ ಇಲ್ಲ. ಸರ್ ಇಲ್ಲ, ನಾನು ವೈಫೈ ಅನ್ನ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ವೈಫೈ ಎಲ್ಲಿಂದ ಬರುತ್ತೆ? ವೈಫೈ ಸಹ ಅಷ್ಟೇ, ಒಂದು ಹಿಂದೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ಒಂದು ಯಾವ್ದಾದ್ರು ಒಂದು ಸಿಮ್ ಇಂದಾನೆ ಬರ್ತಾ ಹೋಗುತ್ತೆ. ನೀವು ವೈಫೈ ನ ಕನೆಕ್ಟ್ ಮಾಡ್ಕೊಳ್ತಿದ್ದೀರ ಅಂದ್ರೆ ಅದರಲ್ಲೂ ನಿಮ್ಗೆ ಇರುತ್ತೆ ಏರ್ಟೆಲ್ ವೈಫೈ, BSNL ವೈಫೈ ಅಂತ ಇರುತ್ತೆ. ಸೊ ಇವರೆಲ್ಲರೂ ಏನು, ಡಿಸ್ಟ್ರಿಬ್ಯೂಟರ್ಗಳು. ಸೊ ಡಿಸ್ಟ್ರಿಬ್ಯೂಟರ್ ಕೊಡುವಂತ ಸಿಮ್ ನ ಮುಖಾಂತರ ನಾವು ರೂಟರ್ ಗಳನ್ನ ಬಳಸಿ ನೆಟ್ವರ್ಕ್ ಕಾರ್ಡ್ ಗಳ ಮುಖಾಂತರ ನಾವೇನ್ ಮಾಡ್ತೀವಿ, ನೆಟ್ವರ್ಕ್ ಅನ್ನ ಪಡ್ಕೊಳ್ತಾ ಹೋಗ್ತೀವಿ. ಈಗ ನೆಟ್ವರ್ಕ್ ನ ವಿಧಗಳು ನೋಡಿ, ನಿಮ್ಗೆ ಕಂಪಲ್ಸರಿ ಒಂದು ಅಂಕ ಎಲ್ಲಿಂದ ಬರುತ್ತೆ ಅಂತಂದ್ರೆ ಈ ಒಂದು ವಿಷಯಗಳಿಂದ ಬರ್ತಾ ಹೋಗ್ಬೋದು. ಸೊ ಏನು, ಜಾಲದ ವಿಧಗಳು, ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ನಮ್ಗೆ 3 ರೀತಿಯ ಜಾಲದ ವಿಧಗಳು ಬರ್ತವೆ. ಒಂದು ಲ್ಯಾನ್, ಮ್ಯಾನ್, ವ್ಯಾನ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಅಂತಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವ್ಯಾನ್ ಅಂತಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಸರ್ ಏನಿದು ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಅಂತಂದ್ರೆ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ಬಟ್ ನಿಮ್ಗೆ ಏನು ಗೊತ್ತಿರಬೇಕಂತಂದ್ರೆ ಫುಲ್ ಫಾರ್ಮ್ ಗಳನ್ನ ಕೇಳ್ತಾರೆ. ಲ್ಯಾನ್ ಅಂತಂದ್ರೆ ಏನು? ಲ್ಯಾನ್ ನ ಫುಲ್ ಫಾರ್ಮ್ ಲೋಕಲ್ ಏರಿಯಾ ನೆಟ್ವರ್ಕ್. ಮ್ಯಾನ್ ನ ಫುಲ್ ಫಾರ್ಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂತಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಇವೆಲ್ಲವೂ ಯಾವುದರ ವಿಧಗಳು? ನೆಟ್ವರ್ಕ್ ನ ವಿಧಗಳು, ಟೈಪ್ಸ್ ಆಫ್ ನೆಟ್ವರ್ಕ್. ಈಗ ನಾವು ಒಂದೊಂದೇ ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇಗಿರುವಂತದ್ದು ಯಾವುದು? ಲ್ಯಾನ್ ಎಂಬುವಂಥದ್ದು. ಸೊ ಲ್ಯಾನ್ ಅಂತಂದ್ರೆ ಏನು? ಸೊ ನಾನು ಪಿಕ್ಚರ್ ತೋರಿಸಿದೀನಿ. ಲ್ಯಾನ್ ಈ ನೆಟ್ವರ್ಕ್ ನಾವೆಲ್ಲಿ ಬಳಸ್ತೀವಿ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ, ಒಂದು ಚಿಕ್ಕ ಭೌಗೋಳಿಕ ಪ್ರದೇಶಕ್ಕೆ ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಶಾಲೆ ಇದೆ ಅಥವಾ ನೀವೆಲ್ಲ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತೀರಾ, ಅಲ್ಲಿಗೆ ನಮ್ಗೆ ಏನ್ ಬೇಕು? ನೆಟ್ವರ್ಕ್ ಬೇಕೇ ಬೇಕು. ಅಲ್ಲಿ ನಾವೇನ್ ಬಳಸ್ತೀವಿ? ಲ್ಯಾನ್ ಅನ್ನ ಬಳಸ್ತೀವಿ. ಲ್ಯಾನ್ ಒಂದು ಸಣ್ಣ ಭೌಗೋಳಿಕ ಪ್ರದೇಶದಲ್ಲಿ ಅಥವಾ ಒಂದೇ ಕಟ್ಟಡದಲ್ಲಿ ಕಂಪ್ಯೂಟರ್ ಗಳನ್ನ ಭೌತಿಕವಾಗಿ ಸಂಪರ್ಕಿಸುವ ಜಾಲ. ಫಾರ್ ಎಕ್ಸಾಂಪಲ್, ನೀವೀಗ ಎಲ್ಲ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲೆಲ್ಲಾ ಕಂಪ್ಯೂಟರ್ಗಳಿಗೂ ನೆಟ್ವರ್ಕ್ ಬೇಕಂದ್ರೆ ನಮ್ಗೆ ಅಲ್ಲಿ ವೈಫೈ ಸಿಗ್ತಾ ಇರುತ್ತೆ. ಆ ವೈಫೈ ನ ನಾವು ಏನಂತ ಕರಿತಾ ಹೋಗ್ತೀವಿ? ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತಾ ಹೋಗ್ತೀವಿ. ನಾನು ಚಿತ್ರನ ಹಾಕಿದೀನಿ ನೋಡಿ. ಸೊ ಇದು ಇಂಟರ್ನೆಟ್ ಮಧ್ಯೆ ನಾವೇನ್ ಇಟ್ಕೊಂಡಿದ್ದೀವಿ? ರೂಟರ್ ಅನ್ನುವಂಥ. ರೂಟರ್ ಅಂದ್ರೆ ಅರ್ಥ ಮಾಡ್ತಾ ಇದ್ದು ನೆಟ್ವರ್ಕ್ ಅನ್ನ ಕೊಡುತ್ತೆ, ನೆಟ್ವರ್ಕ್ ಅನ್ನ ಎಳೆದುಕೊಳ್ಳುತ್ತೆ. ಎಲ್ಲಿಂದ? ಸೊ ಎಲ್ಲಿಂದ ನಮ್ಗೆ ಯಾವ ಒಂದು ಇಂಟರ್ನೆಟ್ ಬೇಕೋ ಅಲ್ಲಿಂದ ನಮ್ಗೆ ನೆಟ್ವರ್ಕ್ ಎಳ್ಕೊಂಡು ನಮ್ಗೆ ಏನ್ ಮಾಡುತ್ತೆ? ಸೊ ನಮ್ಗೆ ಯಾವ ಒಂದು ಕಂಪ್ಯೂಟರ್ ಬೇಕೋ ಆ ಕಂಪ್ಯೂಟರ್ ಕೊಡುತ್ತೆ. ಎಲ್ಲಿಗೆ ಮಾತ್ರ? ಹೆಸರಲ್ಲೇ ಇದೆ ನೋಡಿ, ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಸಣ್ಣ ಭೌಗೋಳಿಕ ಪ್ರದೇಶಕ್ಕೆ, ಅಲ್ಲಿ ನೀವಾಗ ಎಲ್ಲಿದ್ದೀರೋ ಅಲ್ಲಿ ಮಾತ್ರ. ಫಾರ್ ಎಕ್ಸಾಂಪಲ್, ಈಗ ಯಾರಾದ್ರೂ ಈಗ ನಿಮ್ಮ ಮನೆಗಳಲ್ಲಿ ಓದ್ತಾ ಇರ್ತಾರೆ ಮಕ್ಕಳು, ಅವ್ರಿಗೆ ಏನು ನೀವು ಪರ್ಚೇಸ್ ಮಾಡ್ತೀರಾ? ವೈಫೈ ಗಳನ್ನ ಪರ್ಚೇಸ್ ಮಾಡ್ತೀರಾ. ಆ ವೈಫೈ ಅಂತದ್ದು, ಅಂತಹ ವೈಫೈಗಳಿಗೆ ನಾವೇನ್ ಕರಿತೀವಿ? ಲ್ಯಾನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಇನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ, ಎ ನೆಟ್ವರ್ಕ್ ದಟ್ ಫಿಸಿಕಲಿ ಕನೆಕ್ಟ್ಸ್ ಕಂಪ್ಯೂಟರ್ಸ್ ಇನ್ ಎ ಸ್ಮಾಲ್ ಜಿಯೋಗ್ರಾಫಿಕಲ್ ಏರಿಯಾ. ಸಣ್ಣ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಅದನ್ನ ಬಳಸಬಹುದು. ಆರ್ ಇನ್ ಎ ಸಿಂಗಲ್ ಬಿಲ್ಡಿಂಗ್. ಒಂದು ನಿರ್ದಿಷ್ಟ ಬಿಲ್ಡಿಂಗ್ ಎಲ್ಲ ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವು ಬೆಂಗಳೂರಲ್ಲಿ ನೋಡ್ಬೋದು, ಬಹಳಷ್ಟು ಮನೆಗಳು ಒಂದೇ ಒಂದು ಬಿಲ್ಡಿಂಗ್ ಅಲ್ಲಿ ಇರ್ತವೆ. ಈ ಎಲ್ಲಾ ಬಿಲ್ಡಿಂಗ್ ಅವ್ರು ವೈಫೈ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರತಿಯೊಂದು ಮನೆಗೂ ಒಂದೊಂದು ವೈಫೈ ಕೊಡ್ತಾ ಹೋಗ್ಬೇಕಾಗುತ್ತೆ. ಅದ್ರ ಬದಲಿಗೆ ಅವ್ರು ಏನ್ ಮಾಡ್ತಾರೆ? ಈ ಲ್ಯಾನ್ ಅನ್ನುವಂಥದ್ದನ್ನ ಬಳಸ್ಕೊಳ್ತಾರೆ, ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನೋದನ್ನ ಬಳಸ್ಕೊಳ್ತಾರೆ. ಸೊ ಈ ಲ್ಯಾನ್ ಬಳಸ್ಕೊಳ್ಳೋದ್ರಿಂದ ಎಲ್ಲರಿಗೂ ಸಹ ಈ ರೂಟರ್ ಅನ್ನೋದು ಎಲ್ಲರಿಗೂ ಈಕ್ವಲ್ ಆಗಿ ನೆಟ್ವರ್ಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಲ್ಯಾನ್ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಭೌಗೋಳಿಕಕ್ಕೆ ಮಾತ್ರ ಬಳಸುವಂಥದ್ದು, ಸಣ್ಣ ಒಂದು ಏರಿಯಾದಲ್ಲಿ ಮಾತ್ರ. ನೆಕ್ಸ್ಟ್ ಮ್ಯಾನ್. ಸೊ ಹೆಸರಲ್ಲೇ ಇದೆ ಮೆಟ್ರೋಪಾಲಿಟನ್. ಮೆಟ್ರೋಪಾಲಿಟನ್ ಮೀನ್ಸ್ ಹಲವಾರು ಕಟ್ಟಡಗಳಿಗೆ. ಸೊ ಹಲವಾರು ಕಟ್ಟಡಗಳಿಗೆ ಬಳಸುವಂತ ಒಂದು ಏರಿಯಾ ನೆಟ್ವರ್ಕ್. ನಾನು ಇಷ್ಟೊತ್ತು ಲ್ಯಾನ್ ಬಗ್ಗೆ ಮಾತಾಡಿದೆ. ಲ್ಯಾನ್ ಎನ್ನುವಂಥದ್ದು ಹೇಗಿತ್ತು? ಲ್ಯಾನ್ ಎನ್ನುವಂಥದ್ದು ಒಂದೇ ಕಟ್ಟಡದಲ್ಲಿ ಒಂದು ಕಟ್ಟಡಕ್ಕೆ ಮಾತ್ರ ಬಳಸ್ತಾ ಇದ್ವಿ ಲ್ಯಾನ್ ಅನ್ನುವಂಥದ್ದು. ಈಗ ಮ್ಯಾನ್ ಎನ್ನುವಂಥದ್ದು, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಎನ್ನುವಂಥದ್ದು ಹಲವಾರು ಕಟ್ಟಡಗಳನ್ನ ಒಟ್ಟಿಗೆ ಸಂಪರ್ಕಿಸುವ ಜಾಲ. ನಾನು ಪಿಕ್ಚರ್ ಕೊಟ್ಟಿದ್ದೀನಿ ನೋಡಿ, ಮ್ಯಾನ್ ಇಲ್ಲಿದೆ. ಸೊ ಮ್ಯಾನ್ ಅನ್ನೋದು ನಮ್ಗೆ ಏನ್ ಬರ್ತಾ ಇದೆ? ಇಂಟರ್ನೆಟ್ ನ ಕ್ಲೌಡ್ ಇಂದ ಪಡ್ಕೊಳ್ತಾ ಇದೆ. ಅದನ್ನ ಎಲ್ಲೆಲ್ಲಿ ಕೊಡ್ತಾ ಇದೆ? ಇಲ್ಲೊಂದು ಕಟ್ಟಡಕ್ಕೆ ಕೊಡ್ತಾ ಇದೆ, ಇಲ್ಲೊಂದು ಕಟ್ಟಡಕ್ಕೆ ಕೊಡ್ತಾ ಇದೆ, ಇಲ್ಲೊಂದು ನೋಡಿ. ಮ್ಯಾನ್ ಯಾವ್ದು ಕನೆಕ್ಟ್ ಮಾಡುತ್ತೆ? ಲ್ಯಾನ್ಗೆ. ಓಕೆನಾ? ಸೊ ಈ ಕಟ್ಟಡಗಳೆಲ್ಲ ನಾವೇನ್ ಬಳಸಬಹುದು? ಲ್ಯಾನ್ ಅನ್ನ ಬಳಸ್ತೀವಿ. ಆ ಲ್ಯಾನ್ಗೆ ನೆಟ್ವರ್ಕ್ ಅನ್ನ ಒದಗಿಸುವಂತದ್ದು ಯಾವುದು? ಮ್ಯಾನ್. ಸೊ ಮ್ಯಾನ್ ಫುಲ್ ಫಾರ್ಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಎ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ಸೆವರಲ್ ಬಿಲ್ಡಿಂಗ್ಸ್ ಟುಗೆದರ್. ಎಕ್ಸಾಂಪಲ್, ಗೌರ್ಮೆಂಟ್ ಆಫೀಸಸ್ ಇನ್ ಬ್ಯಾಂಗ್ಳೂರ್. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದೀಗ ಬೆಂಗಳೂರು ಪೂರ್ತಿಯಲ್ಲಿ ನಮ್ಗೆ ನೆಟ್ವರ್ಕ್ ಬೇಕು ಅಂತಂದ್ರೆ ನಾನು ಅದನ್ನೇನ್ ಬಳಸ್ತೀನಿ? ಮ್ಯಾನ್ ಅನ್ನುವಂತ ಒಂದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ನ ಬಳಸ್ತಾ ಹೋಗ್ತೀನಿ.
ಸೊ ಇದೇನ್ ಮಾಡುತ್ತೆ, ನಿರ್ದಿಷ್ಟ ನಿರ್ದಿಷ್ಟ ಕಟ್ಟಡಗಳಿಗೆ ಏನು ನೆಟ್ವರ್ಕ್ ಅನ್ನ ಒದಗಿಸುತ್ತೆ. ಈ ಮ್ಯಾನ್ ಇಂದ ಬಂದಂತ ಮಾಹಿತಿಯನ್ನು ಯಾರು ಪಡ್ಕೊಳ್ತಾರೆ, ಲ್ಯಾನ್ ಎನ್ನುವಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್ ಪಡ್ಕೊಂಡು ಲೋಕಲ್ ಏರಿಯಾ ನೆಟ್ವರ್ಕ್ ಏನ್ ಮಾಡುತ್ತೆ, ಆ ಕಟ್ಟಡದ ಎಲ್ಲಾ ಮನೆಗಳಿಗೂ ಒದಗಿಸ್ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಇರುವಂತದ್ದು ವೈಡ್ ಏರಿಯಾ ನೆಟ್ವರ್ಕ್, ವ್ಯಾನ್ ಅನ್ನುವಂಥದ್ದು. ವೈಡ್ ಏರಿಯಾ ನೆಟ್ವರ್ಕ್ ಇದೇನು ಮಾಡುತ್ತೆ, ಎರಡು ಅಥವಾ ಹೆಚ್ಚಿನ ಊರು, ರಾಜ್ಯ, ದೇಶ ಅಥವಾ ಭೂಖಂಡಗಳನ್ನ ಸಂಪರ್ಕಿಸುವ ಜಾಲ. ಸೊ ಎ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ಟು ಆರ್ ಮೋರ್ ಸಿಟೀಸ್, ಸ್ಟೇಟ್ಸ್, ಕಂಟ್ರೀಸ್, ಕಾಂಟಿನೆಂಟ್ಸ್. ಎಕ್ಸಾಂಪಲ್ ಇಂಟರ್ನೆಟ್, ಅಂತರ್ಜಾಲ. ನೋಡಿ, ಇಂಟರ್ನೆಟ್ ಇರೋದ್ರಿಂದ ನಾನೀಗ ಈ ತರಗತಿಗಳನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಈಗ ಫಾರ್ ಎಕ್ಸಾಂಪಲ್ ಬೇರೆ ದೇಶಗಳು, ಅಮೆರಿಕಾದಲ್ಲೋ ರಷ್ಯಾದಲ್ಲೋ ಎಲ್ಲೇ ಇದ್ರು ಸಹ ನೀವೇನ್ ಮಾಡ್ಬೋದು, ನನ್ನ ಒಂದು ಮಾಹಿತಿಯನ್ನು ನೀವು ಪಡ್ಕೊಳ್ತಾ ಹೋಗ್ಬೋದು. ಸೊ ಆ ರೀತಿಯಾಗಿರುವಂತದಕ್ಕೆ ನಿಮಗೆ ಸಹಾಯ ಮಾಡುವಂತದ್ದು ಯಾರು, ನೀವು ಅನ್ಕೋಬಹುದು ನಮ್ಮ ಸಿಮ್ಗಳೇ ನಮ್ಗೆ ಸಹಾಯ ಮಾಡ್ತವೆ ಅಂತ. ಆದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮಾಹಿತಿಯನ್ನು ರವಾನಿಸಬೇಕು ಅಂತಂದ್ರೆ ಅಲ್ಲಿ ಯಾವ ನೆಟ್ವರ್ಕ್ ಯೂಸ್ಫುಲ್ ಆಗ್ತಂದ್ರೆ ವಾನ್ ಅನ್ನುವಂಥದ್ದು. ವಾನ್ ಅಂತಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ವ್ಯಾನ್ ಅಲ್ಲಿ ತುಂಬಾ ದೊಡ್ಡದು ಯಾವ ಏರಿಯಾ ನೆಟ್ವರ್ಕ್ ಅಂತ ಕೇಳ್ತಾರೆ, ವ್ಯಾನ್ ಎನ್ನುವಂಥದ್ದು ತುಂಬಾ ದೊಡ್ಡ ಏರಿಯಾ ನೆಟ್ವರ್ಕ್. ಚಿಕ್ಕ ಯಾವ್ದು ಅಂತ ಕೇಳ್ತಾರೆ, ಚಿಕ್ಕದು ಲ್ಯಾನ್. ಯಾಕೆ, ಲ್ಯಾನ್ ಎನ್ನುವಂಥದ್ದು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ, ಒಂದು ಕಟ್ಟಡಕ್ಕೆ ಮಾತ್ರ ಸಂಬಂಧಿಸಿರುವಂತದ್ದು ಲ್ಯಾನ್. ಈಗ ಹಲವಾರು ಕಟ್ಟಡಗಳು ಒಂದು ಸ್ಥಳಕ್ಕೆ, ಈಗ ಇಡೀ ಬೆಂಗಳೂರಿಗೆ ಅಂತಂದ್ರೆ ನಮ್ಗೆ ಏನ್ ಅರ್ಥ ಹೋಗುತ್ತೆ, ಸೊ ಬೆಂಗಳೂರು ಆಗ್ಬೋದು, ನಿಮ್ಮ ಡಿಸ್ಟಿಕ್ ಆಗ್ಬೋದು, ನಿಮ್ಮ ಇಡೀ ಡಿಸ್ಟಿಕ್ಗೆ ಒಂದು ನಿರ್ದಿಷ್ಟ ಕಚೇರಿಗಳಿಗೆ ಬೇಕು ಅಂತಂದ್ರೆ ಅಲ್ಲಿ ನಾವ್ ಯಾವ್ದು ಬಳಸ್ಬೋದು, ಮ್ಯಾನ್ ಅನ್ನ ಬಳಸ್ಬೋದು. ಈಗ ಕೇವಲ ಒಂದು ಡಿಸ್ಟಿಕ್, ಒಂದು ರಾಜ್ಯ ಅಲ್ಲದೆ ಒಂದು ಊರು, ಒಂದು ರಾಜ್ಯ, ಒಂದು ದೇಶ, ಒಂದು ಇಡೀ ಭೂಖಂಡ, ಇಡೀ ಒಂದು ಕಾಂಟಿನೆಂಟ್ಸ್ಗೆ ನಾವು ಒಂದು ಕಡೆಯಿಂದ ಒಂದೊಂದು ಕಡೆಗೆ ಮಾಹಿತಿ ಹೋಗ್ಬೇಕು ಅಂತ ನಾವ್ ಅಲ್ಲಿ ಏನ್ ಬಳಸ್ಕೊಳ್ತೀವಿ, ವ್ಯಾನ್ ಅನ್ನ ಬಳಸ್ತೀವಿ. ಈ ಮಾಹಿತಿ ನಿಮ್ಗೆ ಸರಿಯಾಗಿರ್ಬೇಕು. ವ್ಯಾನ್ ಏನಂತ ದೊಡ್ಡದು, ಅದಕ್ಕಿಂತ ಚಿಕ್ಕದು ಮ್ಯಾನ್ ಗಿಂತ ಚಿಕ್ಕದು ಲ್ಯಾನ್. ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್, ಮತ್ತೆ ಮ್ಯಾನ್ ಅಂತಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಇದು ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಒಂದು ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ನೆಟ್ವರ್ಕ್ ನಮ್ಗೆ ಯಾವ ರೀತಿಯಾಗಿ ಸಿಗ್ತಾ ಹೋಗುತ್ತೆ, ನೆಟ್ವರ್ಕ್ ಅಲ್ಲಿ ಹಲವಾರು ರೀತಿಯ ನೆಟ್ವರ್ಕ್ ಗಳು ನಮ್ಗೆ ಸಿಗ್ತಾ ಹೋಗ್ತವೆ. ಸೊ ಅವುಗಳಲ್ಲಿ ಅದನ್ನ ನೆಟ್ವರ್ಕ್ ಟೋಪಾಲಜಿ ಅಂತ ಕರಿತೀವಿ, ಜಾಲದ ರಚನೆ. ಸೊ ಯಾವ ರೀತಿಯಾಗಿ ಸಿಗುತ್ತೆ ನಮ್ಗೆ, ಸೊ ಏನ್ ಉಪಯೋಗ ಜಾಲದ ರಚನೆಗಳು ಇರೋದ್ರಿಂದ, ಸೊ ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ನೆಟ್ವರ್ಕ್ ಟೋಪಾಲಜಿ ಅಂತಂದ್ರೆ ಸಂವಹನ ಜಾಲಗಳು, ಸಾಧನಗಳು ಮತ್ತೆ ಸಂಪರ್ಕಗಳು ಮತ್ತೆ ಸಾಧನಗಳು ಜೋಡಣೆ ಹೇಗಾಗಿರ್ತವೆ, ದತ್ತಾಂಶ ಹೇಗೆ ಹರಿಯುತ್ತೆ ಎಂಬುದನ್ನ ಇದು ತಿಳಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಮಾಹಿತಿ ಕೊಡ್ಬೋದು, ನಾನೀಗ ಏನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಈ ಸ್ಟಾರ್ ಅಂತ ಅನ್ಕೊಳ್ಳೋಣ. ಈಗ ನಾನೇನ್ ಮಾಡ್ತೀನಿ, ನನ್ನ ಕಂಪ್ಯೂಟರ್ ಅಲ್ಲಿ ನಾನು ರೆಕಾರ್ಡ್ ಮಾಡಿ ಏನ್ ಮಾಡ್ತೀನಿ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆಲ್ಲ ಏನ್ ಬರುತ್ತೆ ಹೇಳಿ, ನಿಮ್ಗೆಲ್ಲ ನೋಟಿಫಿಕೇಶನ್ ಬರುತ್ತೆ. ಅಂತಂದ್ರೆ ಇಲ್ಲಿ ಯಾವ ಮೆಥಡ್ ಬರ್ತಾ ಹೋಗುತ್ತೆ, ಈ ಮೆಥಡ್ ನ ಯೂಸ್ ಮಾಡಿದೀವಿ ಅಂತಂದ್ರೆ ಸ್ಟಾರ್ ಮೆಥಡ್ ನ. ಒಂದು ಕಂಪ್ಯೂಟರ್ ನಿಂದ ಒಂದೇ ಸಮಯದಲ್ಲಿ ಒಂದೇ ಮಾಹಿತಿಯನ್ನ ಹಲವಾರು ಕಂಪ್ಯೂಟರ್ಗಳಿಗೆ ರವಾನಿಸುವಂಥದ್ದು. ಸಾಮಾನ್ಯವಾಗಿ ನಾವು ಇದನ್ನ ಎಲ್ಲಿ ಬಳಸ್ತಾ ಹೋಗ್ತೀವಿ, ನೀವು ಯಾವ್ದಾದ್ರು ಒಂದು ಕಂಪನಿಗಳಲ್ಲೋ ಎಲ್ಲಾದ್ರೂ ಬಳಸ್ತಾ ಇದ್ದಾಗ ಸೊ ನಮ್ಗೆ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಸೊ ಏನಕ್ಕೆ ಇದು ಯೂಸ್ಫುಲ್ ಆಗ್ತಾ ಹೋಗುತ್ತೆ, ಈ ರೀತಿಯಾಗಿ ಜಾಲದ ರಚನೆಗಳು, ಯಾವೆಲ್ಲ ಜಾಲದ ರಚನೆಗಳಿದಾವೆ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು. ಫಾರ್ ಇಂಗ್ಲಿಷ್ ಅಲ್ಲಿ ಸ್ಟಾರ್ ಟೋಪಾಲಜಿ, ಬಸ್ ಟೋಪಾಲಜಿ, ರಿಂಗ್ ಟೋಪಾಲಜಿ, ಮೆಶ್ ಟೋಪಾಲಜಿ, ಟ್ರೀ ಟೋಪಾಲಜಿ, ಹೈಬ್ರಿಡ್ ಟೋಪಾಲಜಿ, ಈ ರೀತಿಯಾಗಿ ಬರ್ತಾ ಹೋಗ್ತವೆ. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಇಂಗ್ಲಿಷ್ ಅಲ್ಲಿ ಇದೆ, ನೆಟ್ವರ್ಕ್ ಟೋಪಾಲಜಿ ಇಸ್ ಎ ಅರೇಂಜ್ಮೆಂಟ್ ಆಫ್ ನೋಡ್ಸ್, ಮೀನ್ಸ್ ಅರೇಂಜ್ಮೆಂಟ್ ಆಫ್ ಡಿವೈಸಸ್ ಅಂಡ್ ಕನೆಕ್ಷನ್ಸ್ ಇನ್ ಎ ಕಮ್ಯುನಿಕೇಶನ್ ನೆಟ್ವರ್ಕ್. ನಾವ್ ಯಾವ ರೀತಿಯಾಗಿ ಕನೆಕ್ಷನ್ಸ್ ಕೊಟ್ಟಿದ್ದೀವಿ ಎನ್ನುವಂಥದ್ದು. ಡಿಫೈನಿಂಗ್ ಹೌ ಡಾಟಾ ಫ್ಲೋಸ್, ಹೇಗೆ ಮಾಹಿತಿ ರವಾನೆ ಆಗುತ್ತೆ ಅನ್ನುವಂಥದ್ದನ್ನ ಯಾವ ತೋರಿಸುತ್ತೆ ನಮ್ಗೆ, ಈ ಜಾಲಗಳು ತಿಳಿಸ್ತಾ ಹೋಗ್ತವೆ. ಏನ್ ತೋರಿಸ್ತಾ ಹೋಗುತ್ತೆ, ವಿತ್ ಟೈಪ್ ಆಫ್ ಕ್ಲಾಸಿಫೈಡ್ ಫಿಸಿಕಲ್ ಅಂಡ್ ಲಾಜಿಕಲ್ ಕಾಮನ್ ಫಾರ್ಮ್ಸ್. ಸೊ ಅವುಗಳು ಯಾವ್ಯಾವ ರೂಪದಲ್ಲಿದ್ದಾವೆ, ಲೈಕ್ ಎ ಸ್ಟಾರ್, ಬಸ್, ರಿಂಗ್, ಮೆಶ್, ಆಲ್ ಕ್ರೂಷಿಯಲ್ ಫಾರ್ ಪರ್ಫಾರ್ಮೆನ್ಸ್, ಸೆಕ್ಯೂರಿಟಿ ಅಂಡ್ ಮ್ಯಾನೇಜ್ಮೆಂಟ್. ಇದು ಏನಕ್ಕೆ ಉಪಯೋಗ ಆಗ್ತಾ ಹೋಗುತ್ತೆ, ಸೆಕ್ಯೂರಿಟಿ ಅಂಡ್ ಮ್ಯಾನೇಜ್ಮೆಂಟ್, ಭದ್ರತಾ ವಿಷಯಗಳಿಗೆ ಇದು ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ. ಸರ್ ಹೇಗೆ ಉಪಯುಕ್ತ ಆಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಒಂದು ಮಾಹಿತಿಯನ್ನ ಒಂದು ಕಂಪ್ಯೂಟರ್ಗೆ ಮಾತ್ರ ಕಳಿಸ್ಬೇಕು. ಸೊ ನಾನೇನ್ ಮಾಡ್ತೀನಿ, ಒಂದು ಕಂಪ್ಯೂಟರ್ಗೆ ಮಾತ್ರ ಕಳಿಸ್ತೀನಿ. ಅಟ್ ಎ ಟೈಮ್ ನಾನು ಎಲ್ಲಾ ಮಾಹಿತಿ ಎಲ್ಲಾ ಕಂಪ್ಯೂಟರ್ಗಳು ಕಳಿಸ್ಬೇಕಂದ್ರೆ ನಾನು ಮಾಡ್ತೀನಿ, ಎಲ್ಲಾ ಮಾಹಿತಿಗಳನ್ನ ನಾನು ಎಲ್ಲರಿಗೂ ಸೆಂಡ್ ಮಾಡ್ತೀನಿ. ಆರ್ ಅಂತ ಕೊಟ್ರೆ ಎಲ್ರಿಗೂ ಸೆಂಡ್ ಮಾಡ್ತಾ ಹೋಗ್ತೀನಿ. ನನಗೆ ಯಾರಿಗೂ ಬೇಕೋ ಅವ್ರಿಗೆ ಮಾತ್ರ ಕನೆಕ್ಷನ್ ಕೊಡ್ಕೋಬೇಕು ಅಂದ್ರೆ ನಾನು ಯಾವ ಮೆಥಡ್ ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್, ಟೋಪಾಲಜಿಗಳನ್ನು ಯೂಸ್ ಮಾಡ್ಕೊಳ್ಳೋದು ಬೆಟರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವೀಗ ಬಸ್ ಟೋಪಾಲಜಿ ಅಂತ ಇದೆ. ಸೊ ನೋಡಿ ಇಲ್ಲಿ ಬಸ್ ಟೋಪಾಲಜಿ ಅಂತ ಇದೆ. ಈ ಬಸ್ ಟೋಪಾಲಜಿ ಸೇಮ್ ಎಲ್ಲಾ ಸಹ ಅಷ್ಟೇ ಒಂದೊಂದು ರೀತಿಯ ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ರಿಂಗ್ ಟೋಪಾಲಜಿ ಅನ್ನೋದು ನೋಡಿ, ರಿಂಗ್ ಟೋಪಾಲಜಿ ಅಂತಂದ್ರೆ ಈಗ ಈ ಒಂದು ಕಂಪ್ಯೂಟರ್ ಕನೆಕ್ಟ್ ಮಾಹಿತಿ ಇದೆ, ಇದು ನೆಕ್ಸ್ಟ್ ಏನ್ ಕೊಡುತ್ತೆ, ನೆಕ್ಸ್ಟ್ ಕಂಪ್ಯೂಟರ್ ಮಾತ್ರ ಮಾಹಿತಿ ಕೊಡುತ್ತೆ. ಈಗ ಏನಾಗುತ್ತೆ, ಈ ರಿಂಗ್ ಇಂದ ಸೊ ಈ ಕಂಪ್ಯೂಟರ್ ನೆಕ್ಸ್ಟ್ ಕಂಪ್ಯೂಟರ್ ಮಾತ್ರ ಮಾಹಿತಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಆಫೀಸ್ ಅಲ್ಲಿ ಬಾಸ್ ಇರ್ತಾರೆ, ಬಾಸ್ ಇಂದ ಮಾಹಿತಿ ಎಲ್ಲಿ ಬರುತ್ತೆ, ಅಲ್ಲಿ ಮ್ಯಾನೇಜರ್ ಬರುತ್ತೆ. ಸೊ ಮ್ಯಾನೇಜರ್ ಇರ್ತಾನೆ, ಮ್ಯಾನೇಜರ್ ಇಂದ ವರ್ಕರ್ಸ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಸೊ ಇಲ್ಲಿ ನಾವ್ ಯಾವ್ದು ಬರ್ಬೋದು, ರಿಂಗ್ ನೆಟ್ವರ್ಕ್ ಅನ್ನ ಬಳಸ್ತಾ ಹೋಗ್ಬೋದು. ಇಲ್ಲಿಂದ ನಮ್ಗೆ ಇದರಲ್ಲಿ ಎಷ್ಟು ಉಪಯುಕ್ತ ಇದೆ ಅಷ್ಟೇ ನಮ್ಗೆ ದುರುಪಯೋಗಗಳು, ಮೀನ್ಸ್ ಉಪಯೋಗ ಇಲ್ಲದೆ ಇರುವಂತದ್ದು ಇದೆ, ಅನಾನುಕೂಲಗಳು ಇದೆ. ಹೇಗೆ
ಎಕ್ಸಾಂಪಲ್ ಈಗ ಏನ್ ಮಾಡ್ತಾ ಹೋಗ್ಬೇಕು, ಈಗ ಒಂದು ಮೀಟಿಂಗ್ ಇದೆ ಅಂತ ಅನ್ಕೊಳ್ಳೋಣ, ನೆಟ್ವರ್ಕ್ ಕಳಿಸ್ಬೇಕು ಎಲ್ರಿಗೂ. ಈಗ ಇದನ್ನ ಬಾಸ್ ಅಂತ ಅನ್ಕೊಳ್ಳೋಣ, ಇದು ಬಾಸ್ ಇದ್ರೆ ಬಾಸ್ ಈಗ ಯಾರು ಕೆಲಸ ಮಾಡೋರು, ವರ್ಕರ್ ಕೆಲಸ ಮಾಡ್ಬೇಕಂದ್ರೆ ಸೊ ಮ್ಯಾನೇಜರ್ಗೆ ಕಳಿಸ್ಬೇಕು ಇವ್ರ ಮೊದಲು. ಮ್ಯಾನೇಜರ್ಗೆ ಅವ್ರ ಮಾಹಿತಿನ ಕಳಿಸ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವ್ರ ಕಂಪ್ಯೂಟರ್ ಅಲ್ಲಿ ಇವರಿಂದ ಇಲ್ಲಿ ಕಳಿಸಿದ್ದಾರೆ, ಮ್ಯಾನೇಜರ್ ಕಳಿಸಿದ್ದಾರೆ. ಈಗ ಮ್ಯಾನೇಜರ್ ಯಾರು ಕಳಿಸ್ಬೇಕು, ವರ್ಕರ್ ಕಳಿಸ್ಬೇಕು. ವರ್ಕರ್ಗಳ ಹತ್ರ ಈಗ ಏನಾಗಿದೆ, ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಬಂದಿದೆ. ನೆಟ್ವರ್ಕ್ ಇಶ್ಯೂಸ್ ಬಂತಂದ್ರೆ ಏನರ್ಥ, ಸೊ ಇದು ಕಂಪ್ಲೀಟ್ಲಿ ನಮ್ಗೀಗ ಅಲ್ಲಿ ಯಾವುದೇ ರೀತಿಯ ಕೆಲಸ ನಡೆಯೋದಿಲ್ಲ. ಅದ್ರ ಬದಲಿಗೆ ನಾವ್ ಇಲ್ಲಿ ಏನ್ ಮಾಡ್ತಾ ಹೋಗ್ಬೋದು, ಸೊ ಸ್ಟಾರ್ ಟೋಪಾಲಜಿನೋ, ಬಸ್ ಟೋಪಾಲಜಿನೋ, ಟ್ರೀ ಟೋಪಾಲಜಿನೋ ಈ ರೀತಿಯಾಗಿ ಬಳಸ್ತಾ ಹೋಗ್ಬೋದು. ಸೊ ಟೋಪಾಲಜಿ ಅಂತಂದ್ರೆ ಏನು, ಸೊ ಕನೆಕ್ಷನ್ಸ್ ಯಾವ ರೀತಿಯಾಗಿ ಆಗುತ್ತೆ, ಡಾಟಾ ಯಾವ ರೀತಿಯಾಗಿ ರವಾನೆ ಆಗುತ್ತೆ ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ಗೆ ಅನ್ನುವಂಥದ್ದು. ಸೊ ಯಾವ್ಯಾವ ರೂಪದಲ್ಲಿ ಇರುತ್ತೆ, ಸ್ಟಾರ್ ರೂಪದಲ್ಲಿ ಇರುತ್ತೆ, ನಕ್ಷತ್ರ ರೂಪದಲ್ಲಿ ಇರುತ್ತೆ. ನೆಕ್ಸ್ಟ್ ಬಸ್ ರೂಪದಲ್ಲಿ ಇರುತ್ತೆ. ಸೊ ಬಸ್ ಅಂತ ಹೇಗಿರುತ್ತೆ, ಎಲ್ಲಾ ಸಾಧನಗಳು ಒಂದೇ ಹಂಚಿಕೆಯ ಕೇಬಲ್ಗೆ ಸಂಪರ್ಕಗೊಂಡಿರುತ್ತವೆ ಬಸ್ ಎನ್ನುವಂಥದ್ದು. ಸೊ ನೋಡಿ ಇಲ್ಲಿದೆ ಬಸ್ ಟೋಪಾಲಜಿ ಅನ್ನುವಂಥದ್ದು. ನೋಡಿ ಇಲ್ಲಿ ಈ ಟೋಪಾಲಜಿನ ಬಸ್ ಟೋಪಾಲಜಿ ಅಂತ ಕರಿತೀವಿ ನೋಡಿ. ಅದಕ್ಕೆ ಎಲ್ಲವೂ ಸಹ ಒಂದಕ್ಕೆ ಕನೆಕ್ಷನ್ ಆಗಿದ್ದಾವೆ. ಸೊ ಅದೇ ರೀತಿಯಾಗಿ ಸ್ಟಾರ್ ಟೋಪಾಲಜಿನೂ ಅದೇ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಒಂದ್ ನಿಮಿಷ, ಟೋಪಾಲಜಿನೂ ಅದೇ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ನಿಮಗೆ ಯಾವ್ಯಾವ ಟೋಪಾಲಜಿಗಳು ಬರ್ತಾ ಹೋಗ್ತವೆ ಅಂತ ಕೇಳ್ಬೋದು ಅಷ್ಟೇ. ರಿಂಗ್ ಟೋಪಾಲಜಿ, ಸೊ ಏನಿದೆ ಇದೊಂದು ಲೂಪ್ ಅನ್ನ ಕ್ರಿಯೇಟ್ ಮಾಡ್ತೇವೆ, ಮೀನ್ಸ್ ವೃತ್ತಾಕಾರವಾಗಿರುತ್ತೆ, ವೃತ್ತಾಕಾರವಾಗಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನೆಟ್ವರ್ಕ್ ಅನ್ನ. ಜಾಲರಿ, ನೆಕ್ಸ್ಟ್ ಮರದ ರೀತಿಯಾಗಿರುವಂತದ್ದು ಟ್ರೀ ಟೋಪಾಲಜಿ, ಹೈಬ್ರಿಡ್ ಟೋಪಾಲಜಿ ಎಲ್ಲ ಬರ್ತಾ ಹೋಗುತ್ತೆ. ಸೊ ಏನ್ ಯೂಸ್ ಇದರಲ್ಲಿ, ಯೂಸ್ ಅನ್ನ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯೂಸ್ ಏನಂತಂದ್ರೆ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುವಂತದ್ದು. ಒಂದು ಕಂಪ್ನಿಲಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಒಂದು ಇಡೀ ಡಿಪಾರ್ಟ್ಮೆಂಟ್, ಒಂದು ಯಾವುದೋ ಒಂದು ಗೌರ್ಮೆಂಟ್ ಇವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ಕೊಳ್ಳೋಣ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅವ್ರು ಇದರಲ್ಲಿ ಯಾವ್ದಾದ್ರು ಟೋಪಾಲಜಿನ ಬಳಸಿರ್ತಾರೆ. ಸೊ ಇದೇನು ಕೊಡುತ್ತೆ, ವಿಶ್ವಾಸಾರ್ಹತೆನ ಕೊಡುತ್ತೆ. ಮತ್ತೆ ನಾವು ಅದನ್ನ ನೆಟ್ವರ್ಕ್ ಅನ್ನ ಮ್ಯಾನೇಜ್ ಮಾಡಬೇಕು, ಅದಕ್ಕೆ ನಾವು ಸೆಕ್ಯೂರಿಟಿಯನ್ನ ಒದಗಿಸಬೇಕು ಅಂತಂದ್ರೆ ನಾವು ಏನನ್ನ ಬಳಸಬೇಕು, ಟೋಪಾಲಜಿಗಳನ್ನ ಬಳಸ್ತಾ ಹೋಗ್ಬೇಕು. ಓಕೆನಾ. ಎಸ್, ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ವಿಷಯದ ಬಗ್ಗೆ. ಎಸ್, ನೆಕ್ಸ್ಟ್ ನಾವ್ ಯಾವ್ದು ತಿಳ್ಕೊಳ್ತಾ ಹೋಗ್ತೀವಿ ಅಂತಂದ್ರೆ, ಸೊ ಅಂತರ್ಜಾಲ, ಇಂಟರ್ನೆಟ್, ಜಾಲವೇ ಬೇರೆ, ಅಂತರ್ಜಾಲವೇ ಬೇರೆ. ಸೊ ಅಂತರ್ಜಾಲ ಎನ್ನುವಂಥದ್ದು ಎಂತಕ್ಕೆ ಉದಾಹರಣೆ, ಇದು ವ್ಯಾನ್ಗೆ ಉದಾಹರಣೆ, ವಾನ್ ವೈಡ್ ಏರಿಯಾ ನೆಟ್ವರ್ಕ್ಗೆ ಉದಾಹರಣೆ. ಸೊ ಇಂಟರ್ನೆಟ್ ನ ಮೊದಲಿಗೆ ಯಾರು ಕಂಡು ಹಿಡಿದ್ರು ನೋಡಿ, ಜಾಲಗಳ ಬೃಹತ್ ಜಾಲಕ್ಕೆ ಅಂತರ್ಜಾಲ ಎನ್ನುವರು, ಹೌದಲ್ವಾ. ಸೊ ಜಾಲಗಳಲ್ಲೇ ಬೃಹತ್ ಜಾಲ ಯಾವುದು, ವ್ಯಾನ್ ನ ಉದಾಹರಣೆ ಯಾವ್ದಾಗಿತ್ತು, ಅಂತರ್ಜಾಲ. ಇದನ್ನ 1969ರಲ್ಲಿ ಅಮೆರಿಕಾದ ರಕ್ಷಣಾ ಇಲಾಖೆ ಯುದ್ಧದ ಸಮಯದಲ್ಲಿ ಏನ್ ಮಾಡ್ಬೇಕು, ಆ ಯುದ್ಧಗಳು ಹಾಕ್ತಾ ಹೋಗ್ಬೇಕಾದ್ರೆ ಯುದ್ಧದ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಯುದ್ಧದ ಮಾಹಿತಿಯನ್ನು ರವಾನೆ ಮಾಡ್ಕೊಳ್ಳೋಕೋಸ್ಕರ, ವಿನಿಮಯ ಮಾಡೋಕ್ಕೋಸ್ಕರ ಅಲ್ಲಿ ಏನ್ ಮಾಹಿತಿ ಆಗ್ತಾ ಇದೆ, ಸೊ ಅದೆಲ್ಲ ಆಫೀಸ್ಗಳಿಗೆ ಗೊತ್ತಾಗ್ಬೇಕಲ್ವಾ. ಸೊ ಅದನ್ನು ವಿನಿಮಯ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ವ್ಯಾನ್ ಅನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಸೊ ವ್ಯಾನ್ ಅಂತ ಮೀನ್ಸ್ ಅಂತರ್ಜಾಲ. ಸೊ ಒಂದು ಜಾಲದಲ್ಲಿಯೇ ಬೃಹತ್ ಜಾಲ ಇದು ಅಂತರ್ಜಾಲ ಎನ್ನುವಂಥದ್ದು. ಎಸ್, ಇಂಟರ್ನೆಟ್ ಇಸ್ ಎ ವಾಸ್ಟ್ ನೆಟ್ವರ್ಕ್. ಸೊ ವ್ಯಾಸ್ಟ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್. ಇಟ್ ವಾಸ್ ಡೆವಲಪ್ಡ್ ಇನ್ 1969 by the US Department of Defense for the exchange of information in ವಾರ್ ಟೈಮ್ ಸಿಚುವೇಶನ್ಸ್. ಸೊ ಆ ಯುದ್ಧದ ಸಂದರ್ಭದಲ್ಲಿ ಮಾಹಿತಿ ರವಾನೆ ಮಾಡ್ಕೊಳ್ಳೋಕೋಸ್ಕರ ಇದನ್ನ ಬಳಸ್ತಾ ಹೋಗ್ತಾರೆ ಅಷ್ಟೇ. ಆದ್ರೆ ಮುಂದೆ ಹೋಗ್ತಾ ಏನಾಗ್ತದೆ, ಅದು ಎಲ್ಲಾ ಕಡೆಗೂ ಬಳಸ್ಕೊಳ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ. ಸೊ ನೆಕ್ಸ್ಟ್ ಈ ಇಂಟರ್ನೆಟ್ ಎನ್ನುವಂಥದ್ದು ನಮ್ಗೆ ಇಂಟರ್ನೆಟ್ ಇದೆ, ಇಂಟರ್ನೆಟ್ ಅಲ್ಲಿ ನಾವು ಬಳಸ್ತಾ ಇದೀವಿ ಅಂದ್ರೆ ನಮ್ಗೆ ಅದು ಹೇಗ್ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ನಾವು ಎಲ್ಲೋ ಒಂದ್ ಕಡೆ ಬಳಸ್ತಾ ಇದೀವಿ ಅಂತಂದ್ರೆ ಇಂಟರ್ನೆಟ್ಗೆ ಸಂಬಂಧಿಸಿದ ಮಾನದಂಡಗಳನ್ನ ನಿರ್ಧಾರ ಮಾಡುವಂತದ್ದು, ನೀವು ಇಂಟರ್ನೆಟ್ ನ ಹೇಗ್ ಬಳಸ್ತಾ ಇದೀರಾ, ಎಲ್ಲಿ ಬಳಸ್ತಾ ಇದೀರಾ ಅಂತ ನಿರ್ಧಾರ ಮಾಡುವಂತದ್ದು WWWC ಎನ್ನುವಂಥದ್ದು. ಯಾವುದು, ವರ್ಲ್ಡ್ ವೈಡ್ ವೆಬ್ ಕನ್ಸಾರ್ಟಿಸಮ್ ಎನ್ನುವಂಥದ್ದು. ಓಕೆನಾ. ಸೊ ಇದೇನ್ ಮಾಡ್ತಾ ಹೋಗುತ್ತೆ, ಇಟ್ ಡಿಟರ್ಮೈನ್ಸ್ ದ ಸ್ಟ್ಯಾಂಡರ್ಡ್ಸ್ ರಿಲೇಟೆಡ್ ಟು ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಅಲ್ಲಿ ಏನಾಗ್ತಾ ಇದೆ, ಇಂಟರ್ನೆಟ್ ಯಾಗ ವರ್ಕ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ನೀವು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಈಗ ಅಂತ ಅನ್ಕೊಳ್ಳೋಣ. ಸೊ ನೀವು ಎಷ್ಟೊತ್ತು ನೆಟ್ವರ್ಕ್ ನೀವು ಯಾವ ಒಂದು ನೆಟ್ವರ್ಕ್ ಇಂದ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಈ ಒಂದು ಬೇರೆ ಒಂದು ಸಂಸ್ಥೆಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಏನ್ ಡಾಟಾವನ್ನ ಬಳಸ್ತಾ ಇರ್ತೀರೋ, ನೀವು ಅದು ಪ್ರತಿಯೊಂದು ಬೇರೆಯವರು ಅದನ್ನ ಯಾವ್ದಾದ್ರು ಚೆಕ್ ಮಾಡ್ತಾ ಹೋದ್ರೆ ಅವ್ರಿಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ನೋಡ್ತಾ ಹೋಗ್ಬೋದು, ಯಾವ್ದಾದ್ರು ಈಗ ಹಲವಾರು ವೆಬ್ಸೈಟ್ ಗಳನ್ನ ಬಳಸಬೇಡಿ ಅಂತ ಹೇಳಿರ್ತಾರೆ. ಸೊ ಬಳಸಬೇಡಿ ಅಂತಂದ್ರೆ, ಸೊ ಹಾಗಾದ್ರೆ ನಾವು ಬಳಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಎಸ್, ಅವ್ರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಅವರು ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ವರ್ಲ್ಡ್ ವೈಡ್ WWW ಅನ್ನುವಂತ ಒಂದು ಲಿಂಕ್ ಇರುತ್ತೆ. ಸೊ ಅದರ ಮುಖಾಂತರ ಇದಕ್ಕೆ WWW ಅಷ್ಟೇ ಅಲ್ಲ, ಇನ್ನ ಮುಂದಕ್ಕೆ ಬರುತ್ತೆ, ಅದೇನ್ ಬರುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿಯಾದಂತಹ ಅಂತರ್ಜಾಲ ನೆಟ್ವರ್ಕ್ ಇಂದ, ಸೊ ಅದು ಯಾವ ಒಂದು ಪ್ರದೇಶದಲ್ಲಿ ಆ ನೆಟ್ವರ್ಕ್ ಯೂಸ್ ಆಗ್ತಾ ಇದೆ, ಯಾರು ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಗೊತ್ತಾಗ್ಬಿಡುತ್ತೆ. ಯಾರು ಹೇಗೆ ಗೊತ್ತಾಗುತ್ತೆ ಅಂತ ನಾನು ಈಗ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಏನಿದೆ, ನೆಟ್ವರ್ಕ್ಗಳು ರೂಟರ್ಗಳೆಂಬ ವಿಶಿಷ್ಟ ಸಾಧನಗಳಿಂದ ಜೋಡಿಸಲ್ಪಟ್ಟಿವೆ. ಇವು ನಮ್ಮ ಮಾಹಿತಿಯನ್ನ ಎಲ್ಲಿಗೆ ಹೋಗಬೇಕು ಎಂಬುದನ್ನ ರೂಟರ್ಗಳು ನಿರ್ಧರಿಸುತ್ತವೆ. ನಾನು ನಿಮ್ಗೆ ಆಗ್ಲೇನೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೆ, ನೀವು ನೋಡ್ತಾ ಹೋಗ್ಬೋದು. ನಮ್ಗೊಂದು ಮಾಹಿತಿ ಬರುತ್ತೆ ಅಂತಂದ್ರೆ ನಮ್ಗೆ ಇದು ಎಲ್ಲಿಂದ ಬರುತ್ತೆ, ನಮ್ಗೆ ಒಂದು ಮಾಹಿತಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ 4 ಚಿತ್ರ ಹಾಕಿದೆ ನೋಡಿ. ಇಲ್ಲಿ ಈ ಚಿತ್ರದಲ್ಲಿ ಮಾಹಿತಿ ಅನ್ನುವಂಥದ್ದು ನಮ್ಗೆ
ಏನಿರಬೇಕು, ಕೇಬಲ್ಸ್ ಇರಬೇಕು. ಆ ಕೇಬಲ್ ಜೊತೆಗೆ ಡಿಸ್ಟ್ರಿಬ್ಯೂಟರ್ಸ್ ಇರಬೇಕು. ಆ ಡಿಸ್ಟ್ರಿಬ್ಯೂಟರ್ಸ್ ಜೊತೆಗೆ ರೂಟರ್ ಎನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೂಟರ್ ಏನ್ ಮಾಡುತ್ತೆ, ನಾವು ಎಲ್ಲಿಂದ ಮಾಹಿತಿನ ಪಡ್ಕೊಳ್ತಾ ಇದೀವಿ, ಹೇಗೆ ಮಾಹಿತಿನ ಪಡ್ಕೊಳ್ತಾ ಇದೀವಿ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಗೂಗಲ್ ಹೇಳ್ಬಿಡುತ್ತೆ, ನೀವು ಯಾವ್ದಾದ್ರು ಮಾಹಿತಿ ಸರ್ಚ್ ಮಾಡ್ತಿದ್ರೆ ಅದು ಹೇಳುತ್ತೆ ಇದು ನಿಮ್ಗೆ ಹಾನಿ ಮಾಡುತ್ತೆ ಅಂತ ಹೇಳುತ್ತೆ. ಯಾರ ಮಾಹಿತಿನ ಕೊಡ್ತಾ ಹೋಗ್ತಾರೆ? ಸೊ ಅದು ನಿಮ್ಗೆ ರೂಟರ್ಸ್ ಮೊದಲೇ ನಿಮ್ಗೆ ಎಚ್ಚರಿಕೆ ಕೊಡುತ್ತೆ. ಸೊ ರೂಟರ್ಸ್ ಏನ್ ಮಾಡ್ತವೆ, ಇವು ಪಾತ್ ಫೈಂಡರ್ಸ್ ಅಂತ. ಸೊ ಪಾತನ ತಿಳಿಸ್ಕೊಡ್ತವೆ. ಆ ಪಾತ್ ಸ್ವಲ್ಪ ಏನು ಪ್ರಾಬ್ಲಮ್ ಇದೆ ಅಂತಂದ್ರೆ ಅದು ನಿಮ್ಗೆ ಹೇಳುತ್ತೆ. ನೀವು ಕಂಟಿನ್ಯೂ ಮಾಡ್ಬೇಕಂದ್ರೆ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡುತ್ತೆ, ನಿಮ್ಮ ಇನ್ಸ್ಟ್ರಕ್ಷನ್ಸ್ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ನೆಟ್ವರ್ಕ್ಗಳು ಏನ್ ಮಾಡ್ತವೆ, ನೆಟ್ವರ್ಕ್ಗಳು ರೂಟರ್ಗಳೆಂಬ ವಿಶೇಷ ಸಾಧನಗಳು ಜೋಡಿಸಲ್ಪಟ್ಟಿದ್ದು ನಮ್ಮ ಮಾಹಿತಿ ಎಲ್ಲಿಗೆ ಹೋಗಬೇಕು ಎಂಬುದನ್ನು ನಿರ್ಧರಿಸುತ್ತೆ. ನಾವು ನೋಡ್ತಾ ಇರುವಂತಹ ಮಾಹಿತಿ, ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ನಾವ್ ಯಾವುದೇ ಮಾಹಿತಿಯನ್ನು ನಾವು ನೋಡ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಒಂದು ಏನು ಸರ್ಚ್ ಇಂಜಿನ್ ಅಲ್ಲಿ ಶೇಖರಣೆ ಆಗ್ತಾ ಹೋಗಿರುತ್ತೆ. ಏನ್ ಸರ್ಚ್ ಇಂಜಿನ್ ಅಂತಂದ್ರೆ ಮುಂದೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ರೂಟರ್ಸ್ ಅನ್ನುವಂಥದ್ದು ಎಲ್ಲಿಗೆ ಹೋಗ್ಬೇಕು ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಾ ಹೋಗುತ್ತೆ. ನೆಟ್ವರ್ಕ್ಸ್ ಆರ್ ರೀರೂಟರ್ಸ್ ಆರ್ ಸ್ಪೆಷಲ್ ಕನೆಕ್ಟೆಡ್. ರೂಟರ್ಸ್ ಡಿಸೈಡ್ಸ್ ವೇರ್ ಅವರ್ ಇನ್ಫಾರ್ಮೇಶನ್ ಶುಡ್ ಗೋ. ಫಾರ್ ಎಕ್ಸಾಂಪಲ್, ಈಗ ನನ್ನ ಮಾಹಿತಿಯನ್ನು ನಾನು ಎಲ್ಲಿಗೆ ನಿಮಗೆ ಕಳಿಸ್ಬೇಕು. ನಾನು ಯಾವುದೇ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ನಾನು ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ನಾನು ನಿಮಗೆ ಇನ್ಫಾರ್ಮೇಶನ್ ಕಳಿಸ್ತೀನಿ. ನಾನು ಅದ್ರಲ್ಲಿ ಏನ್ ಮಾಡ್ಬೇಕು, ನಿರ್ದಿಷ್ಟವಾಗಿ ಸೆಲೆಕ್ಟ್ ಮಾಡ್ಬೇಕು. ನನ್ನ ಇಷ್ಟು ಗ್ರೂಪ್ಗಳಿದಾವೆ, ಅಷ್ಟಕ್ಕೆ ಮಾತ್ರ ನಾನು ಸೆಲೆಕ್ಟ್ ಮಾಡ್ಬೇಕು ಇರುವಂತದ್ದು. ಅಷ್ಟನ್ನು ಸೆಲೆಕ್ಟ್ ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ಏನ್ ಮಾಡುತ್ತೆ, ಈ ರೂಟರ್ಸ್ ಎನ್ನುವಂಥದ್ದು ನಿಮ್ಗೆ ಮಾಹಿತಿಯನ್ನ ಕಳಿಸ್ಕೊಡ್ತಾ ಹೋಗುತ್ತೆ. ಓಕೆನಾ? ಸೊ ಇದಿಷ್ಟು ಸಂಪೂರ್ಣವಾಗಿ ರೂಟರ್ಸ್ ಬಗ್ಗೆ. ನೆಕ್ಸ್ಟ್ ನೆಟ್ವರ್ಕ್. ಈಗ ನಾನ್ ಕಳಿಸಿದ್ದೇನೆ, ಓಕೆ. ಫಾರ್ ಎಕ್ಸಾಂಪಲ್, ಈಗ ನೆಟ್ವರ್ಕ್ ಗೆ ಸಂಪರ್ಕಿಸಿದ ಪ್ರತಿಯೊಂದು ಗಣಕಯಂತ್ರವು ತಮ್ಮದೇ ಆದ IP ಅಡ್ರೆಸ್ ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಗ ನೋಡ್ಬೋದು, ಯಾವುದೋ ಒಬ್ಬ ಯಾರೋ ಒಬ್ರು ಕ್ರಿಮಿನಲ್ ಆಗಿ ಸರ್ಚ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ನಮ್ಮ ಪೊಲೀಸರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಹೇಗ್ ಗೊತ್ತಾಗುತ್ತೆ? ಅವನೆಲ್ಲೋ ಕುತ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಸೊ ಈಗ ನಮ್ಮ ಪೊಲೀಸರ್ಗಾಗಿರ್ಬೋದು, ಸೊ ಇಂಟರ್ನ್ಯಾಷನಲ್ ಬ್ಯೂರೋಸ್ಗಾಗಿರ್ಬೋದು, ಅವ್ರಿಗೆಲ್ಲ ಹೇಗ್ ಗೊತ್ತಾಗ್ತಾ ಹೋಗುತ್ತೆ? ಅದ್ ಹೇಗ್ ಗೊತ್ತಾಗುತ್ತೆ? ನೆಟ್ವರ್ಕ್ ನ ಮುಖಾಂತರ. ನೆಟ್ವರ್ಕ್ಗೆ, ಪ್ರತಿಯೊಂದು ನೆಟ್ವರ್ಕ್ಗೆ ತನ್ನದೇ ಆದಂತಹ ಒಂದು ಅಡ್ರೆಸ್ ಇರುತ್ತೆ. ಅದಕ್ಕೆ ನಾವು IP ಅಡ್ರೆಸ್ ಅಂತ ಕರಿತೀವಿ. ಸೊ IP ಅಡ್ರೆಸ್ ಅಲ್ಲಿ ನಮ್ಗೆ 2 ಟೈಪ್ ಬರುತ್ತೆ. ನಿಮ್ಗೆ 2 ಟೈಪ್ ಏನು ಕೇಳೋದಿಲ್ಲ, ಜಸ್ಟ್ ನೆನ್ಪಿಟ್ಕೊಂಡಿರಿ ಅಷ್ಟೇ. IP 32 ಬಿಟ್, IPv4 128 ಬಿಟ್ ಅಂತ. ಈ IP ಅಡ್ರೆಸ್ ಹೇಗಿರುತ್ತೆ ಅಂತಂದ್ರೆ, ಪ್ರತಿಯೊಂದು ಮಾಹಿತಿ, ನೀವು ಏನೇ ಮಾಹಿತಿನ ಹುಡುಕಿ ಆ ಮಾಹಿತಿಗೆ ಒಂದು ಅಡ್ರೆಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಪ್ರೋಗ್ರಾಮ್ ನಡೀತಾ ಇದೆ, ಇದಕ್ಕೊಂದು IP ಅಡ್ರೆಸ್ ನೋಡಿ ಇಲ್ಲಿದೆ. ಪ್ರತಿಯೊಂದು ನೀವೇನೇ ಸರ್ಚ್ ಮಾಡಿದ್ರು ಅದಕ್ಕೊಂದು ಅಡ್ರೆಸ್ ಕೊಡುತ್ತೆ ನಮ್ಮ ಒಂದು ನೆಟ್ವರ್ಕ್. ನೋಡಿ, ಆ ನೆಟ್ವರ್ಕ್ ಹೇಗಿರ್ಬೋದು, ಅದು ಅಂಕೆ ಸಂಖ್ಯೆಗಳಿಂದ ಕೂಡ್ಕೊಂಡಿರುತ್ತೆ. ಇದನ್ನ ನಾವು IP ಅಡ್ರೆಸ್ ಅಂತ ಕೇಳ್ತೀವಿ. ಇದೊಂದನ್ನೇ IP ಅಡ್ರೆಸ್ ಅಲ್ಲ, ನೋಡಿ, ಇದಕ್ಕೆ ಬೇರೆ ಬೇರೆ IP ಅಡ್ರೆಸ್ ಬರುತ್ತೆ. ಒಂದೊಂದು ರೀತಿ IP ಅಡ್ರೆಸ್ ಬರುತ್ತೆ. ನೀವೀಗ ಬೇರೆ ಏನೋ ಹುಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವು ಗೂಗಲ್ಗೆ ಹೋಗ್ತೀರಾ, ಗೂಗಲ್ಗೆ ಹೋಗಿ ನನ್ನ ಚಾನಲ್ ಸರ್ಚ್ ಮಾಡಿ, ನೋ ಮುನಿರಾಜು ಚಾನಲ್ ಅಂತ ಎಲ್ಲೆಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಏನ್ ಮಾಡುತ್ತೆ, ಗೂಗಲ್ ನಿಮ್ಗೆ ತೋರಿಸುತ್ತೆ. ನೀವ್ ಏನು ಹುಡುಕಿದಿರೋ ಅದಕ್ಕೆ ನೀವು ತೋರಿಸಿದ ತಕ್ಷಣ ಅದೇನ್ ಮಾಡುತ್ತೆ, ನಿಮ್ಮ ಒಂದು ಗೂಗಲ್ ನೀವೇನ್ ಸರ್ಚ್ ಮಾಡ್ತೀರಾ ಅದಕ್ಕೊಂದು ಅಡ್ರೆಸ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಅದು ಆ ವೆಬ್ಸೈಟ್ ಅಲ್ಲಿ ಯಾವಾಗ್ಲೂ ಸೇವ್ ಆಗಿಯೇ ಇರುತ್ತೆ. ನೀವು ಯಾವಾಗ ಅದನ್ನ ಹುಡುಕಿದ್ರಿ, ಯಾವ ಸಮಯದಲ್ಲಿ ಹುಡುಕಿದ್ರಿ, ಏನನ್ನ ಹುಡುಕಿದ್ರಿ, ಪ್ರತಿಯೊಂದು ಸಹ ಅಷ್ಟೇ ಈ ಇಂಟರ್ನೆಟ್ ಎನ್ನುವಂಥದ್ದು ಸೇವ್ ಮಾಡ್ಕೊಳ್ತಾ ಹೋಗುತ್ತೆ. ಈಗ IP, ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಈಗ ನೀವು IP ಅಂತ ಏನೋ ನೋಡಿದ್ರಿ. IP ಅನ್ನುವಂಥದ್ದು ಏನ್ ಅರ್ಥ ಆಯ್ತು ನಿಮ್ಗೆ? IP ಎನ್ನುವಂಥದ್ದು ನಿಮ್ಗೆ ಇಲ್ಲಿ ಮಾಹಿತಿ ಇದೆ. IP ಅಂತಂದ್ರೆ ಅದೊಂದು ಅಡ್ರೆಸ್. ಯಾವ್ದ್ರ ಅಡ್ರೆಸ್? ನೆಟ್ವರ್ಕ್ ನ ಅಡ್ರೆಸ್. ಸೊ ಹೇಗ್ ಗೊತ್ತಾಗುತ್ತೆ ನಿಮಗೆ? ಹೇಗೆ ಇದು ಅರ್ಥ ಆಗುತ್ತೆ ನಿಮ್ಗೆ? ಹೇಗೆ ಅರ್ಥ ಆಗುತ್ತೆ ಅಂದ್ರೆ, IP ಅಂದ್ರೆ ಫುಲ್ ಫಾರ್ಮ್ ಕೇಳ್ತಾರೆ. IP ಅಂತಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಎನ್ನುವಂತ ಅರ್ಥ. ಇಂಟರ್ನೆಟ್ ಪ್ರೋಟೋಕಾಲ್ ಎನ್ನುವಂಥದ್ದು. ಸೊ ಅಡ್ರೆಸ್ ಇದೇಗಿರುತ್ತೆ, ಅಡ್ರೆಸ್ ನ ಅಕ್ಷರ ರೂಪದ ಆವೃತ್ತಿಗೆ ಡೊಮೈನ್ ನೇಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಯಾವ್ದು? IP ಗೆ ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಅರ್ಥ ಆಗ್ತಿದೆಯಾ ಸಂಖ್ಯೆ? ನಮ್ಗೇನು ಅರ್ಥ ಆಗೋದಿಲ್ಲ. ಆದ್ರೆ ನಾವೇನ್ ಸರ್ಚ್ ಮಾಡ್ತಿರ್ತೀವಿ, ನಾವೇನೋ ಸರ್ಚ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಯೂಸ್ ಆಫ್ ಕಂಪ್ಯೂಟರ್ ಅಂತ ನಾನು ಟೈಪ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಸೊ ನಮ್ಗೆ ಈಗ ಏನಾಗ್ತಾ ಹೋಗುತ್ತೆ, ಸೊ ಅಥವಾ ವಾಟ್ ಈಸ್ ದ ಯೂಸ್ ಆಫ್ ಇಂಟರ್ನೆಟ್ ಅಂತ ಕೇಳಿದ್ರೆ, ಸೊ ನಿಮ್ಮ ಒಂದು ನೀವು ಸರ್ಚ್ ಮಾಡಿರೋದ್ರಲ್ಲಿ ಏನ್ ತೋರಿಸುತ್ತೆ ನೋಡಿ, ನಿಮ್ಗೆ ಓಪನ್ ಮಾಡಿದ ತಕ್ಷಣ ಈ ತರ www.internet.com ಅಂತ ತೋರಿಸ್ತಾ ಹೋಗುತ್ತೆ. ಅಂತಂದ್ರೆ ನಿಮಗೆ ಇದು ತೋರಿಸುತ್ತಲ್ವಾ, ಸೊ ಈ ಮಾಹಿತಿ ನಿಮ್ಗೆ ಏನ್ ಈ ಲಿಂಕ್ ತೋರಿಸುತ್ತಲ್ವಾ, ಈ ಲಿಂಕ್ಗೆ ನಾವೇನ್ ಕರಿತೀವಿ? URL ಅಂತ ಕರಿತೀವಿ. ಆದ್ರೆ ಕಂಪ್ಯೂಟರ್ಗೆ ಯಾವ ಭಾಷೆ ಅರ್ಥ ಆಗುತ್ತೆ? ಕಂಪ್ಯೂಟರ್ಗೆ ಏನ್ ಅರ್ಥ ಆಗುತ್ತೆ? ಕಂಪ್ಯೂಟರ್ಗೆ IP ಅಡ್ರೆಸ್ ಮಾತ್ರ ಅರ್ಥ ಆಗುತ್ತೆ. IP ಅಡ್ರೆಸ್ ಅನ್ನೋದು ಒಂದು ಕೆಲವೊಂದಿಷ್ಟು ಸಂಖ್ಯೆಗಳಿಂದ ಕೂಡಿರುತ್ತೆ. ಈ IP ಅಡ್ರೆಸ್ ಅಕ್ಷರ ರೂಪಕ್ಕೆ ಬದಲಾವಣೆ ಆಗುವಂಥದ್ದು ನಾವು ಅದನ್ನ ಡೊಮೈನ್ ನೇಮ್ ಅಂತ ಕರಿತೀವಿ. ಡೊಮೈನ್ ನೇಮ್ ಅಂತಂದ್ರೆ ನಾವು ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್, ನಾನೀಗ ಏನ್ ಕ್ವಶನ್ ಕೇಳಿದೆ, ಇಂಟರ್ನೆಟ್ ಬಗ್ಗೆ ಮಾಹಿತಿ ಕೊಡುವಂಥದ್ದು ನಾನೇನ್ ಮಾಡ್ತೀನಿ, ಸೊ ಈ ರೀತಿ ಸರ್ಚ್ ಮಾಡ್ತೀನಿ. ಸೊ ವಾಟ್ ಈಸ್ ಇಂಟರ್ನೆಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೊಂದು ಅಲ್ಲಿ ನಿಮ್ಗೆ ಗೂಗಲ್ ಅಲ್ಲಿ ತೋರಿಸುತ್ತೆ ವಾಟ್ ಈಸ್ ಇಂಟರ್ನೆಟ್ ಅಂತ. ಜೊತೆಗೆ ನೀವು ಏನ್ ಸರ್ಚ್ ಮಾಡ್ತಿರ್ತೀರೋ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಒಂದು ಲಿಂಕ್ ಬರುತ್ತೆ. ನೀವು ಲಿಂಕ್ ಅನ್ನ ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಕೋಬಹುದು. ನೀವು ಶೇರ್ ಮಾಡ್ಕೊಂಡಾಗ ಏನ್ ಗೊತ್ತಾಗುತ್ತೆ, ಈ ಲಿಂಕ್ ಮಾತ್ರ ಗೊತ್ತಾಗುತ್ತೆ. ಇದನ್ನ ನಾವು ಡೊಮೈನ್ ನೇಮ್ ಅಂತ ಕರಿತಾ ಹೋಗ್ತೀವಿ. ಆದ್ರೆ ಕಂಪ್ಯೂಟರ್ ಅಲ್ಲಿ ಯಾರಾದ್ರೂ ಅದನ್ನ ಸರ್ಚ್ ಮಾಡ್ತಾ ಇದ್ರೆ
ಸೊ ಕಂಪ್ಯೂಟರ್ಗೆ ಅದು ಎಲ್ಲಿಂದ ಮಾಹಿತಿ ಹೋಗಿದೆ, ಯಾರಿಂದ ಮಾಹಿತಿ ಹೋಗಿದೆ ಅಂತ ಗೊತ್ತಾಗಬೇಕಾದ್ರೆ ನಾವು IP ಅಡ್ರೆಸ್ ಅನ್ನ ಬಳಸ್ಕೊಂಡ್ರೆ ಸಾಕು, ಎಷ್ಟು ಜನಗೆ ಈ ಮಾಹಿತಿ ಶೇರ್ ಆಗಿದೆ ಅನ್ನೋದು ಸಂಪೂರ್ಣ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ಈಗ ಇದನ್ನ ನಾವೇನ್ ಕರಿತೀವಿ, URL ಲಿಂಕ್ ಅಂತ ಕರಿತೀವಿ. URL ಲಿಂಕ್ ಅಂತ. ಸೊ ನಿಮ್ಗೆ URL ಲಿಂಕ್ ಅಂತಂದ್ರೆ ನೀವ್ ಏನಾದ್ರು ಸರ್ಚ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ವಾಟ್ಸ್ಆಪ್ ಲಿಂಕ್ ನ ಕಳಿಸ್ತೀನಿ, ಅಥವಾ ನಾನೀಗ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಲವೊಂದಿಷ್ಟು ಲಿಂಕ್ ಗಳನ್ನ ಕೊಟ್ಟಿದ್ದೀನಿ. ಏನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲೆಲ್ಲ ಏನ್ ಕೊಟ್ಟಿದ್ದೀನಿ, ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಅವೆಲ್ಲ ಏನುಗಳು URL ಲಿಂಕ್ ಗಳು. ನಾನ್ ನಿಮ್ಗೆ ಪ್ರತಿ ತರಗತಿ ಲಿಂಕ್ ಅನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ನೀವೇನ್ ಮಾಡ್ತೀರಾ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾದ್ಮೇಲೆ ನೀವು ಈ ತರಗತಿ ನೋಡಕ್ ಬರ್ತೀರಾ. ಅಂದ್ರೆ ಆ ಲಿಂಕ್ ಏನಾಗಿರುತ್ತೆ, ಅದು URL ಲಿಂಕ್ ಅಂತ. ಅದು URL ಅಂತಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಂದ್ರೆ, ನೀವು ನನ್ನ ವಿಡಿಯೋನ ಹುಡ್ಕೊಂಡು ಬರ್ತಾ ಇದ್ದೀರಾ, ಅದು ಯಾವ ಒಂದು ಸ್ಥಳದಲ್ಲಿದೆ ಆ ಸ್ಥಳವನ್ನ ನಿಮ್ಗೆ ಮಾರ್ಗವನ್ನ ತೋರಿಸುವಂತದ್ದು ಯಾವುದು, ಈ URL ಗಳಂತದ್ದು. ಯೂನಿಫಾರ್ಮ್, URL ಎಲ್ಲ ಫುಲ್ ಫಾರ್ಮ್ ಕೇಳ್ತಾರೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ರಿಸೋರ್ಸ್ ಮೀನ್ಸ್ ಸಂಪನ್ಮೂಲವು ಎಲ್ಲಿದೆ ಎಂಬುವಂತ ನಿಮ್ಗೆ ಮಾಹಿತಿ ಕೊಡುವಂತದ್ದು ಯಾವುದು, ಈ URL ಗಳು. ಓಕೆನಾ. ಸೊ ನೆಕ್ಸ್ಟ್ ನಾವು ಮಾಹಿತಿ ಯಾವ್ದು ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಏನುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್, ನಾನು ಈಗೇನು ಮುಂದಿನ ಸೆಷನ್ ಮಾಡ್ತಾ ಇದೀನೋ ನಿಮಗೆ 100% ಅಲ್ಲ 200% 1 ಅಂಕ ಬಂದೇ ಬರುತ್ತೆ ಈ ಒಂದು ಮಾಹಿತಿಯಿಂದ. ಯಾಕೆ, ಎವ್ರಿ ಎಕ್ಸಾಮ್ ಅಲ್ಲಿ 1 ರಿಂದ 2 ಅಂಕಗಳು ಇದೇ ಒಂದು ಮಾಹಿತಿ ಮೇಲೆ ಕೇಳಿದ್ದಾರೆ. ಏನ್ ಕೇಳಿದರೆ, ನಮ್ಮ ಭಾರತದಲ್ಲಿ ಕೆಲವೊಂದಿಷ್ಟು ಇಮೇಲ್ ಅನ್ನು ಒದಗಿಸುವಂತ ಸಂಸ್ಥೆಗಳಿದಾವೆ. ಫಾರ್ ಎಕ್ಸಾಂಪಲ್ gmail.com ಆಗಿರ್ಬೋದು, yahoo.com ಆಗಿರ್ಬೋದು, ratcliffe.com ಆಗಿರ್ಬೋದು, ಔಟ್ಲುಕ್ ಆಗಿರ್ಬೋದು, AOIಗಳು, ಝೊಹೋಗಳು, mail.comಗಳು. ಸೊ ಎಲ್ಲಿ ನಮ್ಗೆ ಇದು ಗೊತ್ತಾಗ್ತಾ ಹೋಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮದೇ ಆದ ಪ್ರತಿಯೊಬ್ಬರದ್ದು ಆದಂತ ಅವ್ರದೇ ಆದ ಜಿಮೇಲ್ಗಳಿರುತ್ತೆ. ಆ ಜಿಮೇಲ್ಗಳಲ್ಲಿ ಕೊನೆಯಲ್ಲಿ ನೀವೇನ್ ಬಳಸ್ತೀರಾ, ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಜಿಮೇಲ್ 123 ಅಂತ ಬಳಸಿದಾದ್ಮೇಲೆ ನೀವೇನ್ ಬಳಸ್ತೀರಾ, 123@gmail.com ಅಂತ ಬಳಸ್ತಾ ಹೋಗ್ತೀರಾ, 123@gmail.com. ಹಾಗಾದ್ರೆ ಜಿಮೇಲ್ ಅನ್ನುವಂಥದ್ದೇನು, ಜಿಮೇಲ್ ಅನ್ನುವಂಥದ್ದು ಸಂಸ್ಥೆ. ಇದೇನ್ ಮಾಡುತ್ತೆ, ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿ ಒಬ್ಬರಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾ ಹೋಗುತ್ತೆ. ಇಮೇಲ್ ಮೀನ್ಸ್ ಮೇಲ್, ಒಬ್ಬರಿಗೆ ಮಾಹಿತಿಯನ್ನ ಕಳಿಸುವಂತದ್ದು, ಸೆಂಡ್ ಮಾಡುವಂತದ್ದು. ಇಮೇಲ್ ನ ಫುಲ್ ಫಾರ್ಮ್ ಕೇಳ್ತಾರೆ. ಇಮೇಲ್ ನ ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ಮೇಲ್ ಎನ್ನುವಂಥದ್ದು. ಸೊ ಅದ್ ನಾನು ಇಲ್ಲಿ ಕೊಡಬೇಕಿತ್ತು, ಸೊ ಕೊಟ್ಟಿಲ್ಲ. ಸೊ ನಮ್ಗೆ ಈ ಮಾಹಿತಿಯನ್ನ ರವಾನೆ ಮಾಡಕ್ಕೆ ಇದೊಂದೇ ಕಂಪನಿ ಇದೆಯಾ, ಇಲ್ಲ, ನಮ್ಗೆ ಹಲವಾರು ಕಂಪನಿಗಳಿದಾವೆ. yahoo.com ಅಂತ ಇದೆ, rediff.com ಅಂತ ಇದೆ, ಔಟ್ಲುಕ್ ಅಂತ ಇದೆ, AOL ಅಂತ ಇದೆ, ಝೊಹೋ ಅಂತ ಇದೆ, mail.com, ಆಟ್ಮೇಲ್ ಅಂತ ಇದೆ. ನೀವು ನೋಡ್ತಾ ಚಿತ್ರಗಳನ್ನ ಕೊಟ್ಟಿದ್ದೀನಿ. ನೀವು ಜಿಮೇಲ್ ಅನ್ನು ಓಪನ್ ಮಾಡಿದ್ರೆ ನಿಮ್ಗೆ ಚಿತ್ರ ಇದೇ ರೀತಿ ಕಾಣಿಸುತ್ತೆ. ಯಹೂ ಅನ್ನುವಂಥದ್ದು ಸಹ ಇತ್ತೀಚೆಗೆ ಹಿಂದಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಂಥದ್ದು. ಕ್ಲೌಡ್ ಆಗಿರ್ಬೋದು, IMAP POP3 ಆಗಿರ್ಬೋದು, ಆಟ್ಮೇಲು, ಔಟ್ಲುಕ್.com, AOL ಇವೆಲ್ಲವೂ ಸಹ ಅಷ್ಟೇನು ಇಮೇಲ್ಗೆ ಸಂಬಂಧಿಸಿರುವಂತದ್ದು. ಸೊ ಸಾಮಾನ್ಯವಾಗಿ ನಿಮ್ಗೆ ಏನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಒಂದ್ಸಲ ಏನ್ ಕೇಳಿದಾರೆ ಅಂತಂದ್ರೆ, ನಿಮ್ಮ ಜಿಮೇಲ್ ನೀವು ಬರಿಬೇಕಾದ್ರೆ ಹೇಗೆ ನೀವು ಏನೇನೆಲ್ಲ ಆ ಜಿಮೇಲ್ ಅಲ್ಲಿ ಇರುತ್ತೆ ಅಂತ ಕೇಳಿರ್ತಾರೆ. ಸೊ ಒಂದು ಜಿಮೇಲ್ ಬರಿಬೇಕು ಅಂತಂದ್ರೆ, ಸೊ ನಿಮ್ಮ ಒಂದು ಯೂಸರ್ ನೇಮ್, ಸೊ ನಿಮ್ಮ ಒಂದು ಹೆಸರಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಂದೇ ಒಂದು ತಗೊಳ್ತೀನಿ. ನಾನೀಗ 123AB @gmail.com. ಸೊ ಇದರಲ್ಲಿ ಏನೇನಿರುತ್ತೆ, ಸೊ ನನ್ನ ಒಂದು ಯೂಸರ್ ನೇಮ್ ಇರುತ್ತೆ, ಜೊತೆಗೆ ಯಾವ ಕಂಪನಿಯಿಂದ ಬಳಸ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. yahoo.com ಅಂತ ಬರ್ತಾ ಹೋಗುತ್ತೆ, 123ab.hotmail.com ಅಂತ ಬರ್ತಾ ಹೋಗುತ್ತೆ, 123ab ಅಂತ ನನ್ನ ಹೆಸರು, ನಾನ್ ಕೊಟ್ಕೊಳ್ತಾ ಇರೋಂಥದ್ದು, 123ab@outlook.com ಅಂತ ಬರ್ತಾ ಹೋಗುತ್ತೆ. ನಾವು ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧವಾಗಿರುವಂತಹ ಇಮೇಲ್ ಸಂಸ್ಥೆ ಯಾವುದು ಅಂತಂದ್ರೆ ಗೂಗಲ್ಗೆ ಸಂಬಂಧಿಸಿದಂತ gmail.com, googlemail.com ಅಂತ. ಜಿಮೇಲ್ ಫುಲ್ ಫಾರ್ಮ್ googlemail.com ಎನ್ನುವಂಥದ್ದು. ಓಕೆನಾ. ಸೊ ಇವಿಷ್ಟು ಸಹ ಇಮೇಲ್ ಅನ್ನ ಮಾಹಿತಿನ ಒಂದು ಕಡೆ ಇನ್ನೊಂದು ಕಡೆ ರವಾನಿಸ್ತಾ ಹೋಗ್ತವೆ. ಇನ್ನು ಅತಿ ಪ್ರಮುಖವಾಗಿ ಇಂಟರ್ನೆಟ್ ಬ್ರೌಸರ್ಗಳು ನಿಮಗೆ 100% ಅಲ್ಲ 200% ಈ ಒಂದು ಮಾಹಿತಿ ತೆಗಿತಾರೆ. ಯಾಕೆ, ನಾವು ದಿನನಿತ್ಯ ಬಳಸ್ತೀವಿ, ಆದ್ರೆ ಅವೇ ಬ್ರೌಸರ್ಗಳು ಅಂತ ಗೊತ್ತಾಗೋದಿಲ್ಲ. ಬ್ರೌಸರ್ಗಳು ಯಾವುವು, ಸರ್ಚ್ ಇಂಜಿನ್ಗಳು ಯಾವ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ನೋಡಿ, ಬ್ರೌಸರ್ ಅಂದ್ರೆ ಏನು, ಸರ್ಚ್ ಇಂಜಿನ್ ಅಂದ್ರೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಇಂಟರ್ನೆಟ್ ಬ್ರೌಸರ್ ಎಂದ್ರೆ ಅದನ್ನ ವರ್ಲ್ಡ್ ವೈಡ್ ವೆಬ್ ನಲ್ಲಿ ವಿಷಯವನ್ನ ಹುಡುಕಲು ಅಥವಾ ಪ್ರವೇಶಿಸಲು, ವೀಕ್ಷಿಸಲು ನಿಮಗೆ ಅನುಮತಿಸುವ ಸಾಫ್ಟ್ವೇರ್ ಅಪ್ಲಿಕೇಶನ್. ನೋಡಿ, ವೆಬ್ ಬ್ರೌಸರ್, ಇಂಟರ್ನೆಟ್ ಬ್ರೌಸರ್ ಅಂತಂದ್ರೆ ಸೊ ಅಲ್ಲಿ ನೀವೇನ್ ಮಾಡುತ್ತೆ, ಸೊ ಇಡೀ ವರ್ಲ್ಡ್ ವೈಡ್ ವೆಬ್ WWW ಅಂತ ಬಳಸ್ತೀವಲ್ವಾ. ಸೊ WW ಫುಲ್ ಫಾರ್ಮ್ ಕೇಳ್ತಾರೆ. WWW ಅಂತಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ. ಸೊ ಈ ವರ್ಲ್ಡ್ ವೈಡ್ ವೆಬ್ಸೈಟ್ ಅಲ್ಲಿ ನಾವು ಏನೇ ಒಂದು ಮಾಹಿತಿನ ಹುಡುಕ್ಬೇಕು, ಅದಕ್ಕೆ ಪ್ರವೇಶ ಮಾಡಬೇಕು, ವೀಕ್ಷಣೆ ಮಾಡಬೇಕು ಅಂತಂದ್ರೆ ನಮ್ಗೆ ಅನುಮತಿಸುವಂತ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಷ್ಟೇ ಇದು. ಸರ್ಚ್ ಇಂಜಿನ್ಗಳಲ್ಲ ಇವು. ಏನ್ ಮಾಡ್ತೇವೆ, ನಮಗೆ ಅನುಮತಿಯನ್ನ ಕೊಡ್ತಾ ಹೋಗ್ತವೆ. ಎಸ್, ನೀನ್ ಇದನ್ನ ಹುಡುಕಬಹುದು, ನೀನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಗೂಗಲ್ ಕ್ರೋಮ್ ಅಂತ ಒಂದಿದೆ ನೋಡಿ. ಗೂಗಲ್ ಕ್ರೋಮ್ ನೀವು ಓಪನ್ ಮಾಡಿದೀರಾ ಅಂತಂದ್ರೆ ಅದ್ರ ಒಳಗಡೆ ಗೂಗಲ್ ಬರುತ್ತೆ. ಅಂತಂದ್ರೆ ಗೂಗಲ್ ಎನ್ನುವಂಥದ್ದು ಒಂದು ಸರ್ಚ್ ಇಂಜಿನ್. ಓಕೆನಾ. ಮುಂದೆ ಅದ್ರ ಬಗ್ಗೆ ಸರ್ಚ್ ಇಂಜಿನ್ ಬಗ್ಗೆ ಹೇಳ್ತೀನಿ. ಆ ಗೂಗಲ್ಗೆ ಅನುಮತಿಯನ್ನ ಕೊಡುವಂತವ್ರು ಯಾರು, ಗೂಗಲ್ ಕ್ರೋಮ್ ಎನ್ನುವಂತವರು.
ಸೊ ಅದಕ್ಕೆ ನಾವು ಇದನ್ನೇನ್ ಕರ್ತೀವಿ, ವೆಬ್ ಬ್ರೌಸರ್ಗಳು. ನೀವು ಯಾವ ಹೆಸರಲ್ಲೇ ಇದೆ ಬ್ರೌಸ್ ಎನ್ನುವಂಥದ್ದು. ಯಾವುದೇ ಒಂದು ಮಾಹಿತಿಯನ್ನು ಹುಡುಕಬೇಕು ಅಂತಂದ್ರೆ ಅದಕ್ಕೆ ನಿಮಗೆ ಅನುಮತಿಯನ್ನು ಒದಗಿಸುವಂತ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದಾಗಿರುತ್ತೆ ಅವುಗಳನ್ನ ನಾವು ವೆಬ್ ಬ್ರೌಸರ್ಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ವೆಬ್ ಬ್ರೌಸರ್ಗಳು ಯಾವ್ಯಾವ ಆಗ್ತವೆ? ಇಂಟರ್ನೆಟ್ ಎಕ್ಸ್ಪ್ಲೋರರ್ ಐಇ ಅಂತ ನೋಡಿ, ಇಲ್ಲೆಲ್ಲೋ ಇದೆ ನೋಡಿ, ಇಲ್ಲಿದೆ ಈ ಒಂದು ಮಾಹಿತಿ. ಇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು. ನಮ್ಮ ಮೊಬೈಲ್ಗಳಲ್ಲಿ ಸಾಮಾನ್ಯವಾಗಿ ನಾವು ಗೂಗಲ್ ಕ್ರೋಮ್ ಅನ್ನು ನೋಡಿರ್ತೀವಿ. ನೀವು ಯಾರಾದ್ರೂ ಐಫೋನ್ ಅನ್ನ ಯೂಸ್ ಮಾಡ್ತಿದ್ರೆ ಸಫಾರಿಯನ್ನ ನೋಡಿರ್ತೀವಿ. ಲ್ಯಾಪ್ಟಾಪ್ ಅನ್ನ ಬಳಸ್ತಾ ಇದ್ರೆ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರ್ತಾ ಹೋಗುತ್ತೆ. ನೀವು ಒಪೇರಾ ಮಿನಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ಮೊಜಿಲ್ಲಾ ಫೈರ್ಫಾಕ್ಸ್ ನೋಡಿ, ಬಹಳಷ್ಟು ಸಲ ಈ ಎಕ್ಸಾಮ್ ಅಲ್ಲಿ ನನ್ನ ಕ್ವಶನ್ ಪೇಪರ್ ಇದು ಕೇಳಿದ್ದಾರೆ. ಮೊಜಿಲ್ಲಾ ಫೈರ್ಫಾಕ್ಸ್ ಎನ್ನುವಂಥದ್ದು ಏನು ಅಂತ ಕೇಳಿದ್ದಾರೆ. ಮೊಜಿಲ್ಲಾ ಫೈರ್ಫಾಕ್ಸ್ ಎನ್ನುವಂಥದ್ದು ಒಂದು ವೆಬ್ ಬ್ರೌಸರ್, ಮೀನ್ಸ್ ಮಾಹಿತಿಯನ್ನು ಹುಡುಕಲಿಕ್ಕೆ ಅನುಮತಿಯನ್ನ ಕೊಡುತ್ತೆ. ಮತ್ತೆ ಬ್ರೇವ್ ಎನ್ನುವಂಥದ್ದು, ಟಾರ್ ಬ್ರೌಸರ್ ಎನ್ನುವಂಥದ್ದು, ಇವೆಲ್ಲವೂ ಸಹ ಅಷ್ಟೇ ವೆಬ್ ಬ್ರೌಸರ್ಗಳು. ಇಲ್ಲಿ ಕೊಟ್ಟಿದೆ ನೋಡಿ, ನೆಟ್ ಸ್ಪೇಸ್ ಆಗಿರ್ಬೋದು, ಒಪೇರಾ ಮಿನಿ ಆಗಿರ್ಬೋದು, ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಅಂದ್ರೂ ಒಂದೇ, ಮೊಜಿಲ್ಲಾ ಫೈರ್ಫಾಕ್ಸ್ ಅಂದ್ರೂ ಒಂದೇ, ಸಫಾರಿ ಎನ್ನುವಂಥದ್ದಾಗಿರ್ಬೋದು. ಸಫಾರಿ ಅಂತದ್ದು ಆಪಲ್ ಕಂಪ್ನಿಗೆ ಸಂಬಂಧಿಸಿರುವಂತದ್ದು. ಸೊ ಇವೆಲ್ಲವೂ ಸಹ ವೆಬ್ ಬ್ರೌಸರ್ಗಳು. ನೀವು ಯಾರಾದ್ರೂ ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಇದ್ರೆ ಇಲ್ಲಿ 8 ಇದಾವಲ್ಲ, 8 ಸಹ ವೆಬ್ ಬ್ರೌಸರ್ಗಳಾಗಿ ಬರ್ಕೊಳ್ತಾ ಹೋಗಿ. ವೆಬ್ ಬ್ರೌಸರ್ ಎಷ್ಟರಲ್ಲೇ ಇದೆ, ಬ್ರೌಸ್ ಮಾಡುವಂಥದ್ದು, ಹುಡುಕುವಂಥದ್ದಕ್ಕೆ ಇದು ಅನುಮತಿಯನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಅನುಮತಿಯನ್ನ ಕೊಡುತ್ತೆ ಅಂತಂದ್ರೆ ಅದನ್ನ ಹುಡ್ಕೋದು ಯಾರು? ಅದನ್ನ ಹುಡ್ಕುವಂಥದ್ದು ಸರ್ಚ್ ಇಂಜಿನ್ಗಳು. ಸರ್ಚ್ ಇಂಜಿನ್ಗಳು ಏನ್ ಮಾಡುತ್ತೆ, ನೀವೀಗ ಒಂದು ವರ್ಡ್ ಅನ್ನ ಬರ್ಸಿರ. ಫಾರ್ ಎಕ್ಸಾಂಪಲ್ ಈಗ ವಾಟ್ ಈಸ್ ಇಂಟರ್ನೆಟ್ ಅಂತ ಕೊಟ್ಟಿರ್ತೀರ. ಇಂಟರ್ನೆಟ್ ಅಂತ ಕೊಟ್ರೆ ನೀವು ಅದನ್ನ ಹುಡುಕ್ಬೇಕು ಅಂದ್ರೆ ನಿಮ್ಗೆ ಅನುಮತಿ ಕೊಡುವಂತದ್ದು ಯಾರು? ಗೂಗಲ್ ಕ್ರೋಮ್ ನಿಮ್ಮ ಮೊಬೈಲ್ ಅಲ್ಲಿ. ಅದನ್ನ ಹುಡ್ಕೋದು ಯಾರು? ನಿಮ್ಮ ಗೂಗಲ್ ಎನ್ನುವಂಥದ್ದು. ಓಕೆನಾ? ಸೊ ಇದು ಏನ್ ಮಾಡುತ್ತೆ, ಕೀವರ್ಡ್ಗಳಾಗಿರ್ಬೋದು, ನುಡಿಗಟ್ಟುಗಳಾಗಿರ್ಬೋದು, ಅವುಗಳನ್ನ ಬಳಸ್ಕೊಂಡು ಈ ವೆಬ್ಸೈಟ್ ಅಲ್ಲಿ, ವರ್ಲ್ಡ್ ವೈಡ್ ವೆಬ್ ನಲ್ಲಿ ಮಾಹಿತಿಯನ್ನ ಕೊಂಡುಕೊಳ್ಳುವಂತಹ ಒಂದು ಸಾಫ್ಟ್ವೇರ್ ಆಗಿರ್ತದೆ. ಇದನ್ನ ಏನ್ ಮಾಡ್ತೀವಿ, ಇದೇನ್ ಮಾಡ್ತಿದ್ದು, ಹುಡುಕಾಟವನ್ನ ಮಾಡುತ್ತೆ. ಮಾಹಿತಿಯನ್ನ ಹುಡುಕಾಟದ ಇಂಟರ್ಫೇಸ್ ಮೂಲಕ ಸಂಬಂಧಿತ ವೆಬ್ಸೈಟ್ಗಳು ಓಪನ್ ಆಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಈಗ ನೀವೇ ಬೇಕಾದ್ರೆ ಒಂದ್ಸಲ ಸರ್ಚ್ ಮಾಡ್ತಾ ಹೋಗಿ, ನೀವು ಕ್ರೋಮ್ ಅನ್ನ ಓಪನ್ ಮಾಡಿ ವಾಟ್ ಈಸ್ ಇಂಟರ್ನೆಟ್ ಅಂತಂದ್ರೆ ಅಲ್ಲಿ ನಿಮ್ ಪಕ್ಕದಲ್ಲಿ ಒಂದು ಸಿಂಬಲ್ ಬರುತ್ತೆ, ಗೂಗಲ್ ಅನ್ನೋ ಸಿಂಬಲ್ ಬರುತ್ತೆ. ಸರ್ಚ್ ಮಾಡೋದು ಗೂಗಲ್, ಪರ್ಮಿಷನ್ ಕೊಡೋದು ಯಾರು? ನಿಮ್ಮ ವೆಬ್ ಬ್ರೌಸರ್. ಸೊ ವೆಬ್ ಬ್ರೌಸರ್ಗಳಾದಂತಹ ನಾನು 8 ವೆಬ್ ಬ್ರೌಸರ್ಗಳನ್ನ ಹೇಳಿದೆ. 8 ವೆಬ್ ಬ್ರೌಸರ್ ನೆನ್ಪಿಟ್ಕೊಳ್ಳಿ, ಇಲ್ಲ ಒಂದು ಕಡೆ ಬರ್ದಿಟ್ಕೋಬಿಡಿ, ಪಕ್ಕ 100% ಕ್ವಶನ್ ಇದು. ಸೊ ಸರ್ಚ್ ಇಂಜಿನ್ ಏನ್ ಮಾಡ್ತಾರೆ, ಹೆಸರಲ್ಲಿದೆ, ಸರ್ಚ್ ಮಾಡುತ್ತೆ, ಮಾಹಿತಿಯನ್ನ ಸರ್ಚ್ ಮಾಡ್ತಾ ಹೋಗುತ್ತೆ. ಯಾವ್ಯಾವ ಇದಾವೆ? ಗೂಗಲ್ ಎನ್ನುವಂಥದ್ದು ಒಂದು ಸರ್ಚ್ ಇಂಜಿನ್, ಬಿಂಗ್ ಎನ್ನುವಂಥದ್ದು ಒಂದು ಸರ್ಚ್ ಇಂಜಿನ್, ಯಹೂ, ಬೈದು, ask.com, DuckDuckGo, Sifi.com ಇವೆಲ್ಲವೂ ಸಹ ಭಾರತದ ಪ್ರಮುಖ ಶೋಧಕಗಳಾಗಿದ್ದಾವೆ. ಶೋಧಕ ಮೀನ್ಸ್ ಸರ್ಚ್ ಇಂಜಿನ್ ಆಗ್ತಿದ್ದಾವೆ. ನೀವು ಗೂಗಲ್ ನ ಎಲ್ಲ ನೋಡಿರ್ತೀರಾ. ಸೊ ಗೂಗಲ್ ಅಂತದ್ದು ಇಲ್ಲಿದೆ, ಜೊತೆಗೆ ಯಹೂ ಎನ್ನುವಂಥದ್ದು, ಬಿಂಗ್, DuckDuckGo, ಸೊ ಬೈದು. ಸೊ ನಾವೆರ್ಸಿದ್ರೆ ನಮ್ಮ ದೇಶದಲ್ಲಿ ಇವಿ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವುದು, ಅತಿ ಹೆಚ್ಚಾಗಿ ಬಳಸುವಂತದ್ದು ನಾವು ಒಂದು ಗೂಗಲ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ಯಹೂ. ಸೊ ಇವು ಸರ್ಚ್ ಇಂಜಿನ್ಗಳು, ಮಾಹಿತಿಯನ್ನ ಸರ್ಚ್ ಮಾಡ್ತವೆ. ವೆಬ್ ಬ್ರೌಸರ್ಗಳು ಮಾಹಿತಿಯನ್ನ ಸರ್ಚ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾ ಹೋಗ್ತವೆ. ಸೊ ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ವಿಷಯ. ಸೊ ಸ್ನೇಹಿತರೆ, ನಾವು ಇವತ್ತಿನ ತರಗತಿಯಲ್ಲಿ ನಾವೇನ್ ತಿಳ್ಕೊಳ್ತಾ ಹೋದ್ವಿ? ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಜಾಲ ಮತ್ತೆ ಅಂತರ್ಜಾಲಗಳು ಅಂತಂದ್ರೆ ಏನು, ಅಂತರ್ಜಾಲದ ವಿಧಗಳು, ಅದರಲ್ಲೂ ಸಹ ಅಷ್ಟೇ ಲ್ಯಾನ್, ಮ್ಯಾನ್, ವ್ಯಾನ್. ಸೊ ಫುಲ್ ಫಾರ್ಮ್ಸ್ ಏನು, ಅದನ್ನ ನಾವೆಲ್ಲೆಲ್ಲಿ ಬಳಸ್ತೀವಿ, ಹೇಗ್ ಬಳಸ್ತೀವಿ ಅನ್ನೋದು ನಾನು ಹೇಳಿದೆ. ಸರ್ಚ್ ಇಂಜಿನ್ಗಳು ಯಾವ್ಯಾವು, ವೆಬ್ ಬ್ರೌಸರ್ಗಳು ಯಾವ್ಯಾವು, ಇಂಟರ್ನೆಟ್ ಬ್ರೌಸರ್ಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳ್ಕೊಡ್ತೀನಿ. ಸೊ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಉಪಯುಕ್ತ ಆಗೇ ಆಗುತ್ತೆ ಖಂಡಿತವಾಗ್ಲೂ. 2 ಅಂಕಗಳು ನಿಮ್ಗೆ ಬಂದೇ ಬರ್ತವೆ. 2 ಅಂಕಗಳು ಈ ಒಂದು ತರಗತಿ ನೀವು ನೋಡ್ಕೊಂಡು ಹೋಗಿದ್ರೆ ಅಂತಂದ್ರೆ 2 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. ಸೊ ಅದರಿಂದ ಸಾಧ್ಯವಾದಷ್ಟು ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಸಹ ಈ ತರಗತಿಗಳು ಉಪಯುಕ್ತ ಆಗ್ಲಿ. ಈಗಾಗಲೇ ಇದು 7ನೇ ತರಗತಿ ಆಗಿರೋದ್ರಿಂದ ಮೊದಲ 6 ತರಗತಿಗಳು ನಾನು ಈಗಾಗಲೇ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿಟ್ಟಿದ್ದೀನಿ. ಆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನೀವು ಸಂಪೂರ್ಣವಾಗಿ ಕಂಪ್ಯೂಟರ್ ಬೇಸಿಕ್ಸ್ ಇಂದ, ಸೊ ಕಂಪ್ಯೂಟರ್ ಅಂತದ್ದು ಸ್ಟಾರ್ಟಿಂಗ್ ಇಂದ ಎಲ್ಲಿಂದ ನಮ್ಗೆ ಏನೂ ಗೊತ್ತಿಲ್ಲ ನಮ್ಮ ಕಂಪ್ಯೂಟರ್ ಅನ್ನೋರು ಸಹ ಕಂಪ್ಯೂಟರ್ ಬೇಸಿಕ್ಸ್ ಇಂದ ಕಂಪ್ಯೂಟರ್ ಇದುವರೆಗೂ ಎಲ್ಲಾ ಕಂಪ್ಯೂಟರ್ ಮಾಹಿತಿನ ಮುಗಿಸಿ ನಾವೀಗ ಕಂಪ್ಯೂಟರ್ನ ಜಾಲ ಮತ್ತೆ ಅಂತರ್ಜಾಲಕ್ಕೆ ಬಂದಿದ್ದೀವಿ. ಇನ್ನ ಮುಂದೆ ಇನ್ನೊಂದು 2-3 ತರಗತಿಗಳು, ಒಟ್ಟು 10 ತರಗತಿಗಳು ಇರ್ತವೆ. ಆ 2-3 ತರಗತಿಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಎಲ್ಲಾ ಒಂದು ಮಾಹಿತಿ ಮುಗಿತಾ ಹೋಗುತ್ತೆ. ಆ ಮಾಹಿತಿ ನಾನು ನಿಮಗೆ ಸಾಧ್ಯವಾದಷ್ಟು ಬೇಗ ತರಗತಿಯಲ್ಲಿ ಮುಗಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಉಪಯುಕ್ತ ಇದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಜೊತೆಗೆ ನೀವು ಮಾಡಬೇಕಾಗಿರ್ತದೆ, ನಮ್ಮ ತರಗತಿಗಳು ಇಷ್ಟ ಆಗ್ತಿದೆ, ನಮ್ಮ ತರಗತಿಗಳಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಜಾಯ್ನ್ ಆಗ್ತಾ ಹೋಗಿ ಅಂತ ಹೇಳ್ತಾ, ಇದಾಗಿತ್ತು ನಿಮ್ಮ ತರಗತಿ. ನಮ್ಮ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.